ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವಿವತ್ತು ಮಾನಿಟರಿ ಪಾಲಿಸಿ ಬಗ್ಗೆ ನೋಡೋಣ. ಮಾನಿಟರಿ ಪಾಲಿಸಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ಅದು ಯಾವುದೇ ಎಕ್ಸಾಮ್ ಆಗಿರಲಿ, ಇದು ನಿಮಗೆ PCA ಎಕ್ಸಾಮ್ ಆಗಿರ್ಬೋದು, PSI ಆಗಿರ್ಬೋದು, KS ಆಗಿರ್ಬೋದು, ಅಥವಾ UPSC, ಎನಿ ಎಕ್ಸಾಮ್ಸು ಮಾನಿಟರಿ ಪಾಲಿಸಿ ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ರೀಸೆಂಟಾಗಿ ಮಾನಿಟರಿ ಪಾಲಿಸಿ ಅಂದರೆ 2006 ಆದಮೇಲೆ ಮಾನಿಟರಿ ಪಾಲಿಸಿದು ಫಾರ್ಮೇಷನ್ನು ಹೇಗೆ ಚೇಂಜ್ ಆಯಿತು, ಅದಕ್ಕಿಂತ ಮುಂಚೆ ಹೇಗಿತ್ತು, ಆ್ಯಂಡ್ RBI ಮಾನಿಟರಿ ಇದರಲ್ಲಿ ಹಣಕಾಸು ನೀತಿ, ಭಾರತದ ಹಣಕಾಸು ನೀತಿಯಲ್ಲಿ RBIದು ಪಾತ್ರ ಏನು, ಸರ್ಕಾರದ ಪಾತ್ರ ಏನು, ಫಿಸ್ಕಲ್ ಪಾಲಿಸಿ ಅಂದರೆ ಏನು, ಇದೆಲ್ಲರ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಪ್ರೊಬಬ್ಲಿ ಇದು ಸ್ವಲ್ಪ ನಿಮಗೆ ಲೆಂದಿ ವಿಡಿಯೋನೇ ಆಗಿರುತ್ತೆ, ಬಟ್ ಐ ಬೆಟ್ ಯು ದಟ್ ಈ ಕ್ಲಾಸ್ ನೋಡಿದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಅಂತೂ ಬರುತ್ತೆ. ಯಾರಿಗೆಲ್ಲ ಮಾನಿಟರಿ ಪಾಲಿಸಿದು ಸ್ವಲ್ಪ ಡೌಟ್ ಇರುತ್ತೆ, ಬಿಕಾಸ್ ಇದು ಸ್ವಲ್ಪ ಹೆಕ್ಟಿಕ್ ಟಾಪಿಕ್. ಎಕನಾಮಿಕ್ಸ್ ಅಲ್ಲಿ ಈ ಮಾನಿಟರಿ ಪಾಲಿಸಿ ಅನ್ನೋದು ಸ್ವಲ್ಪ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಅದರಲ್ಲಿ ಎಸ್ಪೆಷಲಿ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಮ್ಯಾಕ್ಸಿಮಮ್ ಐ ಟ್ರೈ ಮೈ ಬೆಸ್ಟ್ ನಿಮಗೆ ಈ ಒಂದು ಕಾನ್ಸೆಪ್ಟು ಈಸಿಯಾಗಿ ಅರ್ಥ ಆಗೋ ಥರ ನಾನು ಟ್ರೈ ಮಾಡ್ತೀನಿ. ಸೊ ಆಫ್ಟರ್ ಕ್ಲಾಸ್ ನೋಡಿದ ಮೇಲೆ ನಿಮ್ಗೆ ಏನಾದರೂ ಸಜೆಷನ್ನು ಟೀಚಿಂಗ್ ವೇಯಲ್ಲಿ ಅಥವಾ ಅದನ್ನ ನನಗೆ ಸಜೆಸ್ಟ್ ಮಾಡಿ, ಬಿಕಾಸ್ ಆ್ಯಸ್ ಐ ಆಮ್ ಲರ್ನಿಂಗ್ ನ್ಯೂ ಥಿಂಗ್ಸ್ನ ಹೇಳ್ಕೊಡೋಕ್ಕೆ ನಾನು ಹೊಸ ವೇಸಲ್ಲಿ ಟ್ರೈ ಮಾಡ್ತೀನಿ ಸ್ವಲ್ಪ ಈಸಿ ಮಾಡೋಕ್ಕೆ. ಸೊ ನಿಮ್ಗೇನಾದರೂ ಇನ್ನೂ ಸಜೆಷನ್ಸು ಇನ್ನೂ ಈಸಿಯಾಗಿ ಮಾಡ್ಬೋದು ಅಥವಾ ಇನ್ನೂ ಡೆಪ್ತ್ ಆಗಿ ಅದನ್ನು ನನಗೆ ತಿಳಿಸಿ. ಮಾನಿಟರಿ ಪಾಲಿಸಿ ಅಥವಾ ಭಾರತದ ಹಣಕಾಸು ನೀತಿ ಅಂದರೆ ಏನು? ಈಗ ಈ ಒಂದು ಮಾನಿಟರಿ ಪಾಲಿಸಿ ಭಾರತದ ಆರ್ಥಿಕತೆ ಅಂದರೆ ಎಕಾನಮಿ, ಭಾರತದ ಎಕಾನಮಿದು ಒಂದು ಜೀವಾಳ ಅಂದರೆ ಲೈಫ್ ಲೈನ್ ಅಥವಾ ಲೈಫ್ ಬ್ಲಡ್ ಆಗಿದೆ. ಯಾಕೆ ಅಂತಂದರೆ ಇದು ಒಂದು ಎಕನಾಮಿಕ್ ಮ್ಯಾನೇಜ್ಮೆಂಟ್ ಟೂಲ್. ಮಾನಿಟರಿ ಪಾಲಿಸಿ ಅನ್ನೋದು ಒಂದು ಎಕನಾಮಿಕ್ ಮ್ಯಾನೇಜ್ಮೆಂಟ್ ಟೂಲ್. ಇದು ಹಣದ ಪೂರೈಕೆಯನ್ನು ನಿಯಂತ್ರಿಸಲು ಮತ್ತು ಹಣದುಬ್ಬರ ಅಂದರೆ ಹಣದುಬ್ಬರ ಅಂತಂದರೆ ಇನ್ಫ್ಲೇಷನ್ನ ಮ್ಯಾನೇಜ್ ಮಾಡೋಕ್ಕೆ, ಮತ್ತು ಮನಿ ಸಪ್ಲೈನ ಇನ್ಫ್ಲೇಷನ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ಮತ್ತು ಮನಿ ಸಪ್ಲೈನ ಕಂಟ್ರೋಲ್ ಮಾಡೋಕ್ಕೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದ್ಸಲ ಈಸಿ ಮನಿ, ಡಿಯರ್ ಮನಿ ಪಾಲಿಸಿ ಬೇಕಾಗುತ್ತೆ, ಇನ್ನೊಂದ್ಸಲ ಡಿಫಿಕಲ್ಟ್ ಮನಿ ಪಾಲಿಸಿ. ಅಂದರೆ ಒಂದ್ಸಲ ಎಕಾನಮಿಗೆ ಹಣನ ಹಾಕಬೇಕಾಗುತ್ತೆ, ಒಂದ್ಸಲ ಎಕಾನಮಿಯಿಂದ ಹಣನ ತಗೊಬೇಕಾಗುತ್ತೆ ಟು ಮೇಂಟೈನ್ ದ ಇನ್ಫ್ಲೇಷನ್. ಆ ಇನ್ಫ್ಲೇಷನ್ ಎಷ್ಟಿರಬೇಕು ಅದನ್ನೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ಫ್ಲೇಷನ್ದು ರೇಟ್ ಎಷ್ಟಿದೆ ಅದನ್ನ ಯಾರು ಸೆಟ್ ಮಾಡ್ತಾರೆ. ಬಟ್ ಈ ಮಾನಿಟರಿ ಪಾಲಿಸಿ ಇಂಡಿಯಾದಲ್ಲಿ ಯಾಕೆ ಅಗತ್ಯವಾಗಿದೆ ಅಂತ ಅಂದರೆ, ಇಂಡಿಯಾದ ಒಂದು ಆರ್ಥಿಕತೆಯನ್ನು ಬ್ಯಾಲೆನ್ಸ್ ಆಗಿಡೋದೇ ಈ ಮಾನಿಟರಿ ಪಾಲಿಸಿ. ಯಾಕಂತಂದರೆ ಮಾನಿಟರಿ ಪಾಲಿಸಿ ಅಂತಂದರೆ ಎಕನಾಮಿಕ್, ಈಗ RBI ಏನು ಮಾಡುತ್ತೆ, ಗೌರ್ಮೆಂಟ್ ಮನಿನ ಕಂಟ್ರೋಲ್ ಮಾಡುತ್ತೆ, ಮನಿ ಸಪ್ಲೈನ. RBI ಇನ್ಫ್ಲೇಷನ್ನ ಮ್ಯಾನೇಜ್ ಮಾಡೋಕ್ಕೆ, ಮತ್ತು ಸರ್ಕಾರದ ಸ್ಟೆಬಿಲಿಟಿ ಅಂದರೆ ಏನಂತಾರೆ, ಒಂದು ಗೌರ್ಮೆಂಟ್ದು ಎಕನಾಮಿಕ್ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ಫಿನಾನ್ಷಿಯಲ್ ಎಮರ್ಜೆನ್ಸಿ ಆಗ್ಬಿಡುತ್ತೆ. ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂಡರ್ ದ ಆರ್ಟಿಕಲ್ 360 ಕೆಳಗಡೆ ಗೌರ್ಮೆಂಟು ಈ ಒಂದು ಸಿಚುವೇಶನ್ಗೆ ಹೋಗಬಾರ್ದು, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಬಾರ್ದು, ಇನ್ಫ್ಲೇಷನ್ ಜಾಸ್ತಿ ಆಗಬಾರ್ದು. ವೆನೆಜುಲಾದಲ್ಲಿ ರೀಸೆಂಟಾಗಿ ನಿಮಗೆ ಗೊತ್ತೇ ಇದೆ ಏನಾಯಿತು ಹೇಳಿ. ರುಪಿ ರೇಟು ಎಕ್ಸ್ಟ್ರೀಮ್ ಜಾಸ್ತಿ, ಇದ್ರದ್ದು ಅಪೋಸಿಟ್ಗೆ, ಡಾಲರ್ ಅಪೋಸಿಟ್ಗೆ ಹೋಗಿ ದುಡ್ಡು ರೋಡಲ್ಲಿ ಸಿಗ್ತಾ ಇತ್ತು. ಅಂದರೆ ಆ ಥರ ಒಂದು ಸಿಚುವೇಶನ್ನು ಭಾರತಕ್ಕೆ ಅಥವಾ ದೊಡ್ಡ ದೊಡ್ಡ ಎಕಾನಮಿಗೆ ಬರಬಾರ್ದು ಅಂತಂದರೆ ಮಾನಿಟರಿ ಪಾಲಿಸಿ ಆ ಒಂದು ಎಕನಾಮಿಕ್ ಅಥವಾ ಆರ್ಥಿಕ ವ್ಯವಸ್ಥೆ, ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಮೇಂಟೈನ್ ಮಾಡೋಕ್ಕೆ ಮಾನಿಟರಿ ಪಾಲಿಸಿ ಅಥವಾ ಹಣಕಾಸು ನೀತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಮ್ಯಾನೇಜ್ ದ ಮನಿ ಸಪ್ಲೈ, ಕಂಟ್ರೋಲ್ ದ ಇನ್ಫ್ಲೇಷನ್ ಆ್ಯಂಡ್ ಮನಿ ಸಪ್ಲೈ, ಆ್ಯಂಡ್ ಸ್ಟೆಬಿಲಿಟಿ, ಸರ್ಕಾರ ಎಕನಾಮಿಕ್ ಸ್ಟೆಬಿಲಿಟಿನ ಅಚೀವ್ ಮಾಡೋದೇ ಮಾನಿಟರಿ ಪಾಲಿಸಿ. ಸೊ ದಿಸ್ ಇಸ್ ದ ಡೆಫಿನೇಷನ್. ದೆನ್ ಏನಕ್ಕೆ ಮಾನಿಟರಿ ಪಾಲಿಸಿ ನೋಡಿ, ಯಾವ ರೀತಿ ಮಾನಿಟರಿ ಪಾಲಿಸಿ, ವಾಟ್ ಈಸ್ ಮಾನಿಟರಿ ಪಾಲಿಸಿ? ಸ್ಥೂಲ ಆರ್ಥಿಕ ಗುರಿಗಳನ್ನು ಸಾಧಿಸಲು, ಹಣದ ಪೂರೈಕೆಯ ಮೇಲೆ ಪ್ರಭಾವ ಬೀರಲು ಕೇಂದ್ರ ಬ್ಯಾಂಕ್ ಬಳಸುವ ಸ್ಥೂಲ ಆರ್ಥಿಕ ನೀತಿಯ ಸಾಧನ. ಆಸ್ ಐ ಸೆಡ್, ಟು ಮೇಂಟೈನ್ ಟು ಅಚೀವ್ ದ ಸರ್ಟೈನ್ ಮ್ಯಾಕ್ರೋ ಎಕನಾಮಿಕ್ ಗೋಲ್, ಸೆಂಟ್ರಲ್ ಬ್ಯಾಂಕ್ ಇನ್ಫ್ಲೂಯೆನ್ಸ್ ದಿ ಮನಿ ಸಪ್ಲೈ ಇನ್ ದ ಎಕಾನಮಿ, ಅದನ್ನ ಮಾನಿಟರಿ ಪಾಲಿಸಿ ಅಂತ ಕರೀತಾರೆ. ಆರ್ಥಿಕ ನೀತಿಯ ಉದ್ದೇಶ ಏನು ಹೇಳಿ? ಆರ್ಥಿಕ ನೀತಿ, ಭಾರತದಲ್ಲಿ ಆರ್ಥಿಕ ನೀತಿ ಯಾಕೆ ನೀಟಾಗಿರಬೇಕು ಅಂತಂದರೆ
ಇನ್ಫ್ಲೇಷನ್ ಅಂದರೆ ಜನರ ಜೀವನ ಅಸ್ತವ್ಯಸ್ತ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ, ಡಿಮ್ಯಾಂಡ್ ಸಪ್ಲೈ ಏರುಪೇರಾಗುತ್ತೆ. ಅದೆಲ್ಲವನ್ನು ಒಂದು ಸ್ಟೆಬಿಲಿಟಿಯಲ್ಲಿ ನೋಡ್ಕೊಬೇಕು ಅಂತಂದ್ರೆ ಆ ಒಂದು ನೀತಿ, ಯಾವ್ದಾದ್ರೂ ಒಂದು ನೀತಿ ಬೇಕಾಗಿರುತ್ತೆ. ಸುಮ್ಮನೆ ಇವಾಗ ವಿ ಕಾಂಟ್ ಫಾಲೋ ಥಿಂಗ್ಸ್ ಅಲ್ವಾ. ಸೊ ಒಂದು ಚೌಕಟ್ಟಿನ ಒಳಗೆ ಆರ್ಥಿಕತೆಯ ಇದು ಇನ್ಫ್ಲುಯೆನ್ಸ್ ಮಾಡ್ಬೇಕಂತಂದ್ರೆ ಯಾವ್ದಾದ್ರೂ ರೂಲ್ಸ್ ಇರಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರಬೇಕು. ಅದು ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ಟೂಲ್ ಯೂಸ್ಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಟು ಇನ್ಫ್ಲೂಯೆನ್ಸ್ ದ ಮನಿ ಸಪ್ಲೈ. ಆಸ್ ಐ ಸೆಡ್ ಬಿಫೋರ್, ಒಂದು ರಾಷ್ಟ್ರದ ಆರ್ಥಿಕತೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡಿದಂಥ ಒಂದು ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ಅಥವಾ ಸ್ಥೂಲ ಆರ್ಥಿಕತೆನ ಹಣಕಾಸು ನೀತಿ ಅಂತ ಕರಿತೀವಿ. ದೆನ್ ಹಣಕಾಸು ನೀತಿಯ ಉದ್ದೇಶಗಳೇನು? ಈಗ ಫಾರ್ ಎಕ್ಸಾಂಪಲ್ ನಾನು ಆಸ್ ಐ ಸೆಟ್ ನೋಡಿ, ನಾನು ಎಲ್ಲವನ್ನು ಒಂದೇ ಸ್ಲೈಡಲ್ಲಿ ನಿಮಗೆ ಬಿಗಿನಿಂಗಲ್ಲೇ ಹೇಳಿದ್ದೀನಿ. ಬಟ್ ಅಬ್ಜೆಕ್ಟಿವ್ಸ್ ಅಂತ ಕೇಳಿದಾಗ ಯು ಶುಡ್ ನೋ ಅಲ್ವಾ, ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಅಬ್ಜೆಕ್ಟಿವ್ಸ್ ಇದೆ ಮಾನಿಟರಿ ಪಾಲಿಸಿ ಅಥವಾ ಹಣಕಾಸು ನೀತಿಯ ಉದ್ದೇಶಗಳೇನು ಅಂತಂದ್ರೆ ಆರ್ಥಿಕತೆಯ ಬೆಳವಣಿಗೆಯನ್ನು ವೇಗಗೊಳಿಸೋದು, ಆಕ್ಸಿಲರೇಟಿಂಗ್ ದ ಗ್ರೋತ್ ಆಫ್ ಎಕಾನಮಿ. ಎಕಾನಮಿಕ್ ಗ್ರೋತ್ ಅಂತಂದ್ರೆ ಇವಾಗ ನಮ್ದು ಇಂಡಿಯಾದು ಜಿ ಡಿ ಪಿ ಗ್ರೋತ್ ಎಷ್ಟಿದೆ, ಡೆವಲಪ್ಮೆಂಟ್ ಎಷ್ಟಿದೆ ಇಂಡಿಯಾದು, ಮ್ಯಾಕ್ರೋ ಎಕನಾಮಿಕ್ ಹೆಂಗಿದೆ, ಮೈಕ್ರೋ ಎಕನಾಮಿಕ್ ಹೆಂಗಿದೆ, ಇದನ್ನ ಒಂದು ವೇಗವಾಗಿ ಮಾಡೋದು. ಈಗ ಜಿ ಡಿ ಪಿ ನಮ್ದು ಇಂಡಿಯಾದು ಎಷ್ಟು ಟ್ರಿಲಿಯನ್ ಇದೆ, ನಮ್ದು ಎಷ್ಟು ಟ್ರಿಲಿಯನ್ ಜಿ ಡಿ ಪಿ ಮಾಡಬೇಕು ಅನ್ನುವಂತಹ ಒಂದು ಏಮ್ ಇದೆ. ಇದನ್ನ ವೇಗವಾಗಿ ಬೆಳೆಯೋದಕ್ಕೆ ಈ ಒಂದು ಮಾನಿಟರಿ ಪಾಲಿಸಿ ಹೆಲ್ಪ್ ಮಾಡುತ್ತೆ. ದೆನ್ ಮೇಂಟೈನಿಂಗ್ ದ ಪ್ರೈಸ್ ಲೆವೆಲ್ ಸ್ಟೆಬಿಲಿಟಿ, ಅಂದ್ರೆ ಇನ್ಫ್ಲೇಷನ್ ನ ಮೇಂಟೈನ್ ಮಾಡುವಂಥದ್ದು. ಈಗ ಸಡನ್ ಆಗಿ ಇನ್ಫ್ಲೇಷನ್ ಆದ್ರೆ ಇಂಡಿಯಾದಲ್ಲಿ ಬೆಲೆಗಳು ಹೆಚ್ಚು ಕಡಿಮೆ ಆಗುತ್ತೆ, ಜನಜೀವನ ಅಸ್ತವ್ಯಸ್ತವಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, GST ಬಂದ್ಮೇಲೆ ಕಾರ್ದು ರೇಟ್ಸ್ ಜಾಸ್ತಿ ಆಗಿತ್ತು. ಅಂದ್ರೆ ಈಗ ಅದು ಸೈಜ್ ಮೇಲೆ ಕಾರ್ಸ್ನ ಅವರು ಡಿವೈಡ್ ಮಾಡಿದ್ರಿಂದ ಮಾರುತಿ ಸ್ವಿಫ್ಟ್ದು ಮತ್ತೆ ಸ್ವಿಫ್ಟ್ ಡಿಸೈರ್ದು ಕೆಲವು ಸ್ವಲ್ಪ ಮಾತ್ರ ಹಣ ಡಿಫ್ರೆನ್ಸ್ ಇತ್ತು. ಬಟ್ ಅದಾದ್ಮೇಲೆ ಸೆಡಾನು ಅಥವಾ ಹ್ಯಾಚ್ ಬ್ಯಾಕ್ ಅಂತ ಬಂದ್ಬಿಟ್ಟು ತುಂಬಾ ಡಿಫ್ರೆನ್ಸ್ ಆಯ್ತಲ್ವಾ. ಅಂತ ಸಮಯದಲ್ಲಿ ಹೇಗೆ ಒಂದು ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು, ಅದು ಮಾನಿಟರಿ ಪಾಲಿಸಿಯ ಒಂದು ಆಬ್ಜೆಕ್ಟಿವ್. ಅದಾದ್ಮೇಲೆ ಉದ್ಯೋಗವನ್ನು ಸೃಷ್ಟಿಸುವುದು. ಸೊ ಇಟ್ ಹೆಲ್ಪ್ಸ್ ಟು ಜನರೇಟ್ ದ ಎಂಪ್ಲಾಯ್ಮೆಂಟ್. ಇವಾಗ ನಮಗೆ ಗೊತ್ತಿದೆ, ಇನ್ಫ್ಲೇಷನ್ ಅಂದ್ರೆ ಜನರಿಗೆ ಉದ್ಯೋಗ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಆಮೇಲೆ ಇವಾಗ ಏನಂತಾರೆ ಎಕನಾಮಿಕ್ ಸ್ಲೋಡೌನ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಇವಾಗ ರೀಸೆಂಟ್ ಆಗಿ ಟಾಟಾ ಕಂಪ್ನಿಯವರು 12,000 ಎಂಪ್ಲಾಯೀಸ್ನ ಹೊರಗೆ ತೆಗೆದ್ರು. 12,000 ಎಂಪ್ಲಾಯೀಸ್ನ ಹೊರಗೆ ತೆಗೆದ್ರು. ಸೊ ಈಗ ಮತ್ತೆ ಇದು ಅಮೆಝಾನ್ ಅವ್ರು ಹೇಳಿದ್ದಾರೆ 16,000 ಎಂಪ್ಲಾಯೀಸ್ನ ಹೊರಗೆ ತೆಗಿತಾ ಇದೀವಿ ಅಂತ. ಸೊ ಈ ತರ ಎಲ್ಲ ಸಿಚುವೇಶನ್ ಸೃಷ್ಟಿಯಾದಾಗ ಹೇಗಾದ್ರೂ ಉದ್ಯೋಗನ ಸೃಷ್ಟಿ ಮಾಡ್ಬೇಕಲ್ವಾ, ಅದನ್ನ ಹೇಗೆ ಮಾಡೋದು ಅನ್ನುವಂತಹ ಒಂದು ಉದ್ದೇಶನೂ ಕೂಡ ಮಾನಿಟರಿ ಪಾಲಿಸಿ ಕೆಳಗೆ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ದೆನ್ ಸ್ಟೆಬಿಲೈಸಿಂಗ್ ದ ಎಕ್ಸ್ಚೇಂಜ್ ರೇಟ್ನ ಸ್ಟೆಬಿಲೈಸ್ ಮಾಡುವಂಥದ್ದು. ಈ ಎಲ್ಲ ಒಂದು ಕೆಲಸ ಅಥವಾ ಉದ್ದೇಶ ಹಣಕಾಸು ನೀತಿದು. ಸೊ ಅರ್ಥ ಆಯ್ತು ಅಲ್ವಾ ನಿಮಗೆ? ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಮಾನಿಟರಿ ಪಾಲಿಸಿ ಅಂಡ್ ಫಿಸ್ಕಲ್ ಪಾಲಿಸಿ. ಯಾಕಂತಂದ್ರೆ ಒಂದು ರಾಷ್ಟ್ರದ ಆರ್ಥಿಕ ಸಮತೋಲನ ಕಾಪಾಡ್ಕೊಬೇಕು ಅಂದ್ರೆ ಮಾನಿಟರಿ ಪಾಲಿಸಿ ಮತ್ತೆ ಫಿಸ್ಕಲ್ ಪಾಲಿಸಿ ಎರಡೂ ಬರುತ್ತೆ. ಎರಡೂ ಕೂಡ ಟು ಬ್ಯಾಲೆನ್ಸ್ ದ ಎಕನಾಮಿಕಲ್ ಸ್ಟೆಬಿಲಿಟಿ ಆಫ್ ದ ಕಂಟ್ರಿನೇ. ಬಟ್ ಯಾರು ಬ್ಯಾಲೆನ್ಸ್ ಮಾಡ್ತಾರೆ, ಯಾರು ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈಗ ಫಿಸ್ಕಲ್ ಪಾಲಿಸಿ ಮತ್ತೆ ಮಾನಿಟರಿ ಪಾಲಿಸಿಗಿರುವಂತಹ ಡಿಫ್ರೆನ್ಸ್ ನೋಡೋಣ. ಕನ್ನಡದಲ್ಲೂ ಕೂಡ ನೆಕ್ಸ್ಟ್ ಸ್ಲೈಡ್ ಇದೆ, ನೀವು ಇದರಲ್ಲೂ ನೋಡ್ಕೊಬಹುದು. ಇಟ್ ಈಸ್ ಅ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ಯೂಸ್ಡ್ ಬೈ ದ ಗವರ್ಮೆಂಟ್. ಇಷ್ಟು ಡಿಫ್ರೆನ್ಸ್, ಇದು ಗವರ್ಮೆಂಟ್ ಯೂಸ್ ಮಾಡ್ತಾರೆ, ಇದು ಫಸ್ಟ್ ಡಿಫ್ರೆನ್ಸ್. ಇದು ಗವರ್ಮೆಂಟ್, ಇದು ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ. ಇದು RBI ಅಥವಾ ಸೆಂಟ್ರಲ್ ಬ್ಯಾಂಕ್. ನಮ್ದು ಸೆಂಟ್ರಲ್ ಬ್ಯಾಂಕ್ ಯಾವುದು? RBI ಅಲ್ವಾ. ಸೊ RBI ಯೂಸ್ ಮಾಡುವಂಥದ್ದು. ದೆನ್ ಇದು ಏನು, ಅಡ್ಜಸ್ಟ್ ದ ಸ್ಪೆಂಡಿಂಗ್. ಈಗ ಗವರ್ಮೆಂಟ್ ಎಲ್ಲಿ ಸ್ಪೆಂಡಿಂಗ್ ಮಾಡುತ್ತೆ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಥವಾ CFF, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಯೂಸ್ ಮಾಡುವಂತಹ ಮನಿನ ಅಥವಾ ಪಬ್ಲಿಕ್ ಅಕೌಂಟ್ ಇಂದ ಯೂಸ್ ಮಾಡುತ್ತೆ, ಇಲ್ಲ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಅದನ್ನ ಅಡ್ಜಸ್ಟ್ ಮಾಡುತ್ತೆ ಸ್ಪೆಂಡಿಂಗ್ ಲೆವೆಲ್. ಮತ್ತೆ ಟ್ಯಾಕ್ಸ್ ರೇಟ್ ಟು ಮಾನಿಟರ್ ಇಟ್ಸ್ ನೇಷನ್ಸ್ ಲೆವೆಲ್. ಈಗ ನಿಮ್ಗೆ ಗೊತ್ತಿದೆ, ನಿರ್ಮಲಾ ಸೀತಾರಾಮನ್ ಅವರು ಈ ಸಲ ಟ್ಯಾಕ್ಸ್ ಸ್ಲ್ಯಾಬ್ಸ್ ನ ಹೆಂಗ್ ಡಿವೈಡ್ ಮಾಡಿದ್ದಾರೆ, ಮತ್ತೆ ಗಿಫ್ಟ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ GST ಆಗಿರ್ಬೋದು, ಈ ತರ ಒಂದು ಫಿಸ್ಕಲ್ ಪಾಲಿಸಿನ ಫಾಲೋ ಮಾಡುವಂಥದ್ದು ಗವರ್ಮೆಂಟ್ ಕೆಳಗಿರುತ್ತೆ, ಅಡ್ಜಸ್ಟ್ ಮಾಡುತ್ತೆ ಟು ಮೇಂಟೈನ್ ದ ಎಕನಾಮಿಕಲ್ ಸ್ಟೆಬಿಲಿಟಿ ಆಫ್ ದ ಕಂಟ್ರಿ. ಈಗ ಮಾನಿಟರಿ ಪಾಲಿಸಿ ಏನ್ ಮಾಡುತ್ತೆ ಅಂತಂದ್ರೆ ಇದು ಕೂಡ ಒಂದು ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ, ಬಟ್
ಯಾರು ಯೂಸ್ ಮಾಡಿರ್ತಾರೆ ಇದನ್ನ? ಸೆಂಟ್ರಲ್ ಬ್ಯಾಂಕ್ ಅಥವಾ RBI. ಏನಕ್ಕೆ? ಮನಿ ಸಪ್ಲೈ ಮತ್ತೆ ಇಂಟ್ರೆಸ್ಟ್ ರೇಟ್. ಇವಾಗ ಜಾಸ್ತಿ ಮನಿ ಇದ್ರೆ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತಲ್ವಾ? ಕಮ್ಮಿ ಮನಿ ಇದ್ರೆ ಮನಿನ ಇಂಪೋಸ್ ಮಾಡೋದು ಯಾರು? RBI ಅವರು. ಇನ್ಫ್ಯೂಸ್ ಅಂದ್ರೆ ಎಕಾನಮಿಗೆ ಮನಿ ಬಿಡೋದು ಯಾರು? RBI ಅವರು. RBI ತೀರಾ ಎಲ್ಲ ಬಾಂಡ್ಸ್ ನ ಪರ್ಚೇಸ್ ಮಾಡಿದ್ರೆ ಮನಿ ಕೊಡ್ತಾರೆ. ಎಲ್ಲಿಗೆ? ಎಕಾನಮಿಗೆ ಮನಿ ಬಂದ್ಬಿಡುತ್ತೆ. ಆ ಎಕಾನಮಿಯಲ್ಲಿ ಮನಿ ಜಾಸ್ತಿ ಇದ್ದಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಎಕಾನಮಿಯಲ್ಲಿ ಮನಿ ಶಾರ್ಟೇಜ್ ಇದ್ದಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಿ ಅವರು ಇನ್ಫ್ಲೇಷನ್ ನ ಮೇಂಟೈನ್ ಮಾಡ್ತಾರೆ. ಹೋಪ್ ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೊಂತೀನಿ. ಐ ನೋ ದಟ್ ಇಟ್ ಇಸ್ ಲಿಟಲ್ ಟ್ರಿಕಿ, ಬಟ್ ಐ ಟ್ರೈ ಟು ಡೂ ಮೈ ಬೆಸ್ಟ್ ನಿಮ್ಗೆ ಕನ್ವೆ ಆಗೋ ಥರ. ಈ ಇನ್ಸ್ಟಿಟ್ಯೂಷನಲ್ ಫಿಸ್ಕಲ್ ಪಾಲಿಸಿನ ಯಾರು ಕಂಟ್ರೋಲ್ ಮಾಡೋದು? ಗವರ್ಮೆಂಟ್. ಇದನ್ನ ಗವರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ಮಾನಿಟರಿ ಪಾಲಿಸಿನ ಯಾರು ಕಂಟ್ರೋಲ್ ಮಾಡ್ತಾರೆ? ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ಮಾಡುತ್ತೆ. ಇದು ನಿಮಗೆ ಗೊತ್ತಿರಬೇಕಾದಂಥ ಡಿಫ್ರೆನ್ಸ್. ಎರಡೂ ಕೂಡ ಒಂದು ದೇಶದ ಆರ್ಥಿಕತೆಯನ್ನು ಮ್ಯಾನೇಜ್ ಮಾಡೋಕ್ಕೋಸ್ಕರನೇ ಮಾಡಿರಂತಹ ಟೂಲ್ಸ್ ಆದರೂ ಕೂಡ ಫಿಸ್ಕಲ್ ಪಾಲಿಸಿ ಗವರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ಮಾನಿಟರಿ ಪಾಲಿಸಿನ ಸೆಂಟ್ರಲ್ ಬ್ಯಾಂಕ್, ನಮ್ಮ ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ RBI. ಇಲ್ಲಿ ಟ್ಯಾಕ್ಸಸ್ ಮತ್ತೆ ಸ್ಪೆಂಡಿಂಗ್ ಲೆವೆಲ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಫಿಸ್ಕಲ್ ಪಾಲಿಸಿಯಲ್ಲಿ. ಮಾನಿಟರಿ ಪಾಲಿಸಿಯಲ್ಲಿ ಮನಿ ಸಪ್ಲೈ, ಆ ಎಕಾನಮಿಗೆ ಎಷ್ಟು ಮನಿ ಬಿಡಬೇಕು ಮತ್ತೆ ಇಂಟ್ರೆಸ್ಟ್ ರೇಟ್ ಇರಬೇಕು, ಇದನ್ನ ಕಂಟ್ರೋಲ್ ಮಾಡುತ್ತೆ. ದೆನ್ ಪ್ರೈಮ್ ಆಬ್ಜೆಕ್ಟಿವ್ ಏನಂತಂದ್ರೆ ಇದು ಎಕನಾಮಿಕ್ ಕಂಡೀಷನ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಇಟ್ ಇನ್ಫ್ಲೂಯೆನ್ಸ್ ದ ಮನಿ ಸಪ್ಲೈ ಅಂಡ್ ಇಂಟ್ರೆಸ್ಟ್ ರೇಟ್, ಬಟ್ ಅಗೇನ್ ಬೋತ್ ಕಮ್ಸ್ ಇನ್ ಎಕನಾಮಿಕ್ ಕಂಡೀಷನ್ ಆಫ್ ದಿ ಕಂಟ್ರಿ. ದೆನ್ ಟೂಲ್ಸ್ ಇದ್ರಲ್ಲಿ ನೋಡಿ, ಪಬ್ಲಿಕ್ ಎಕ್ಸ್ಪೆಂಡಿಚರು, ಟ್ಯಾಕ್ಸೇಷನ್, ಪಬ್ಲಿಕ್ ಬಾರೋಯಿಂಗ್. ಇದರಲ್ಲಿ ಬ್ಯಾಂಕ್ ರೇಟು, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ, ಇದನ್ನೆಲ್ಲ ನಾನು ಏನು ಅಂತ ನಿಮಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಬಿಕಾಸ್ ಆ್ಯಂಡ್ ನಿಮಗೆ ಇನ್ನೊಂದು ಏನಂತಂದರೆ, ಈ ಫಿಸ್ಕಲ್ ಪಾಲಿಸಿ ಅರ್ಥ ಆಗಬೇಕಂದ್ರೆ ನಿಮಗೆ ಸ್ವಲ್ಪ ಪಾಲಿಟಿಕಲ್ ನಾಲೆಜ್ ಇರಬೇಕು. ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದರೆ ಏನು, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದರೆ ಏನು, ಟ್ಯಾಕ್ಸ್ ಎಲ್ಲೆಲ್ಲಿ ಬರುತ್ತೆ, ಮತ್ತು ಪಬ್ಲಿಕ್ ಬಾರೋಯಿಂಗ್ಸ್ ಯಾವ್ಯಾವ ರೀತಿ ಮಾಡಬಹುದು. ಅದಾದಮೇಲೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ 266, ಕಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ, ಮತ್ತೆ ಪಬ್ಲಿಕ್ ಅಕೌಂಟು, ಇದ್ರ ಬಗ್ಗೆ ಎಲ್ಲ ಲಿಟಲ್ ಬಿಟ್ ನಾಲೆಡ್ಜ್ ಇರಬೇಕು ನಿಮಗೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಕನೆಕ್ಟ್. ಅಂದರೆ ಗೊತ್ತಾಯ್ತಲ್ಲ? ವಿತ್ತೀಯ ನೀತಿ ಅಥವಾ ಹಣಕಾಸು ನೀತಿ ಸರ್ಕಾರದಿಂದ ನಿಯಂತ್ರಿಸಲ್ಪಡುತ್ತದೆ. ಇವೆಲ್ಲ ನಾನು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಏನು ಹೇಳಿದೆ ಸೇಮ್ ಕನ್ನಡದಲ್ಲಿದೆ. ದೆನ್ ಇವಾಗ ಮಾನಿಟರಿ ಪಾಲಿಸಿ ಮೇಜರ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಮ್ಮದು ಮಾನಿಟರಿ ಪಾಲಿಸಿಯಲ್ಲಿ ಎಷ್ಟು ಟೈಪ್ಸ್ ಇದೆ ನೋಡೋಣ. ಇಲ್ಲಿ ಕನ್ನಡದಲ್ಲೂ ಕೂಡ ಬರೆದಿದ್ದೀನಿ ನಾನು. ಇದರಲ್ಲಿ 2 ಟೈಪ್ ಇದೆ. ವಿಸ್ತರಣಾ ಮಾನಿಟರಿ ಹಣಕಾಸು ನೀತಿ ಅಥವಾ ಸಂಕೋಚಿತ ಅಥವಾ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ. ಒಂದು ಎಕ್ಸ್ಪ್ಯಾನ್ಷನರಿ ಅಂದರೆ ವಿಸ್ತರಣ, ಇನ್ನೊಂದು ಕಾಂಟ್ರಾಕ್ಷನರಿ ಅಂದರೆ ಸಂಕೋಚನ. ಅಂದರೆ ಒಂದು ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ಮನಿ ಸಪ್ಲೈನ. ಈ ಎಕ್ಸ್ಪ್ಯಾನ್ಷನರಿಯಲ್ಲೇ ನಿಮಗೆ ಅರ್ಥ ಸಿಗುತ್ತೆ. ಎಕ್ಸ್ಪ್ಯಾನ್ಷನರಿ ಅಂತಂದರೆ ವಿತರಣ ಅಥವಾ ವಿಸ್ತರಣ. ಹಣನ ಎಲ್ಲಿಗೆ ಹಾಕೋದು? ಮನಿ ಸಪ್ಲೈ ಇನ್ಕ್ರೀಸ್ ಮಾಡೋದು ಎಕಾನಮಿಯಲ್ಲಿ. ಮನಿ ಸಪ್ಲೈನ ಇನ್ಕ್ರೀಸ್ ಮಾಡುವಂಥದ್ದು. ಎಕಾನಮಿಯಲ್ಲಿ ಇವಾಗ 100 ರೂಪಾಯಿ ಇದೆ ಅಂದರೆ 1000 ಮಾಡುವಂಥದ್ದು, ಇನ್ಕ್ರೀಸ್ ಮಾಡುವಂಥದ್ದು. ಎಲ್ಲಿ? ಭಾರತದ ಎಕಾನಮಿ ಅಂತ ತಗೊಂಡ್ರೆ ನೀವು ಇಲ್ಲಿ 100 ರೂಪಾಯಿ ಇರೋದನ್ನ 1000 ಮಾಡುವಂಥದ್ದು ಯಾವುದು? ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಥವಾ ವಿಸ್ತರಣಾ ಹಣಕಾಸು ನೀತಿ. ಅದು ಯಾವ್ಯಾವ್ದು ಮೆಷರ್ನ ಯೂಸ್ ಮಾಡುತ್ತೆ ಹಣಕಾಸನ್ನ ಜಾಸ್ತಿ ಮಾಡೋಕ್ಕೆ? ಡಿಕ್ರೀಸಿಂಗ್ ದ ಇಂಟ್ರೆಸ್ಟ್ ರೇಟ್. ಈಗ ಇಂಟ್ರೆಸ್ಟ್ ರೇಟು ಕಮ್ಮಿ ಆದರೆ ಜನ ಸಾಲ ತಗೊತಾರಲ್ವಾ? ಕರೆಕ್ಟ್ ತಾನೆ? ಇವಾಗ 8% ಇರೋವಂತಹ ಒಂದು ಇಂಟ್ರೆಸ್ಟ್ ರೇಟು 5%ಗೆ ಬಂದರೆ ಎಷ್ಟೊಂದು ಜನ ದುಡ್ಡು ತೊಗೊಂಡ್ಬಿಡ್ತಾರೆ. ಓಕೆ, 5% ಅಲ್ವಾ, ಕಟ್ಕೊಬೋದು ಬಿಡು ಅಂತ. ಎಲ್ಲಿ ಇಂಟ್ರೆಸ್ಟ್ ರೇಟ್ ಎಲ್ಲಿ ಕಮ್ಮಿ ಮಾಡ್ತಾರೆ? ಬ್ಯಾಂಕಲ್ಲಿ. ಬಿಕಾಸ್ ಮಾನಿಟರಿ ಪಾಲಿಸಿನ ಕಂಟ್ರೋಲ್ ಮಾಡೋದು ಯಾರು? ಸೆಂಟ್ರಲ್ ಬ್ಯಾಂಕ್. ಮತ್ತು ಲೋವರಿಂಗ್ ದ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಬ್ಯಾಂಕ್ಸ್. ಈಗ ಪ್ರತಿಯೊಂದು ಬ್ಯಾಂಕ್ ಕೂಡ, ಎಸ್ ಬ್ಯಾಂಕ್ದು ಎಲ್ಲ ಪ್ರಾಬ್ಲಮ್ ಆಯಿತು ನಿಮಗೆ ಗೊತ್ತೇ ಇದೆ. ಸೊ ಹಾಗಾಗಿ RBI ಏನಂತ ಕೆಲವು ಟೂಲ್ಸ್ನ ಯೂಸ್ ಮಾಡಿಬಿಟ್ಟು, ಅಂದರೆ CRR ಆಗಿರ್ಬೋದು, ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ, ಇವನ್ನೆಲ್ಲ ಯೂಸ್ ಮಾಡಿಬಿಟ್ಟು ಏನಂತಂದರೆ ಸ್ವಲ್ಪ ನೀವು ಇವಾಗ ಫಾರ್ ಎಕ್ಸಾಂಪಲ್ ಐ ಎಮ್ ಅ ಬ್ಯಾಂಕ್. ಈಗ ರಶ್ಮಿ ಅನ್ನೋದು ಒಂದು ಬ್ಯಾಂಕ್ ಅಂದ್ಕೊಳ್ಳಿ. ನನ್ನ ಹತ್ರ 100 ಕೋಟಿ ಅಸೆಟ್ ಇದೆ. ಆ 100 ಕೋಟಿ ಫುಲ್ ನಾನು ಜನರಿಗೆ ಅಥವಾ ಪಬ್ಲಿಕ್ಕಿಗೆ ಸಾಲ ಅಂತ ಕೊಡೋಕ್ಕಾಗೋದಿಲ್ಲ. ಅದರಲ್ಲಿ ಒಂದು 12ರಿಂದ 13 ಕೋಟಿ ಔಟ್ ಆಫ್ 100 ಕೋಟಿಯಲ್ಲಿ 12ರಿಂದ 13 ಕೋಟಿ ನಾನು RBI ಕೊಡ್ತೀನಿ.
ಏನಂತಾರೆ ಅದಕ್ಕೆ, ಕ್ಯಾಶ್ ರಿಸರ್ವ್ ರೇಷಿಯೋ. ಆ ಕ್ಯಾಶ್ ರಿಸರ್ವ್ ರೇಷಿಯೋಗೆ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಸಿಗೋದಿಲ್ಲ. ಇನ್ನ ಒಂದು 30-35% ನನ್ನ ಹತ್ರನೇ ಇಟ್ಕೊಂತೀನಿ ಅಂದ್ರೆ ಹತ್ತತ್ರ 40% ಆಫ್ ದ ಮನಿ ಬ್ಯಾಂಕ್ ಹತ್ರ ಇರುತ್ತೆ, ಇನ್ನು 60% ಅಷ್ಟೇ ಅವರು ಸಾಲ ಕೊಡ್ತಾರೆ. ಆದ್ರೆ ಎಕ್ಸ್ಪಾನ್ಷನರಿ ಮನಿ ಪಾಲಿಸಿಯಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಅವರು ಅಷ್ಟು ದುಡ್ಡನ್ನ ಬ್ಯಾಂಕ್ ಅವ್ರಿಗೆ ಹೇಳ್ತಾರೆ, ನೀವು 40% ಇಡೋದು ಬೇಡ, ನಿಮ್ಮ ಹತ್ರ 35% ಇಟ್ಕೊಳ್ಳಿ ಟೋಟಲ್ ರಿಸರ್ವ್ ರೇಷಿಯೋ, CSR. ಮತ್ತೆ ಅಂದ್ರೆ ನಾನು ಹೇಳ್ತಿರೋದು ಎಕ್ಸಾಂಪಲ್, ಇದು ದಿಸ್ ಇಸ್ ನಾಟ್ ದ ರಿಯಲ್ ನಂಬರ್, ದಿಸ್ ಇಸ್ ದ ಎಕ್ಸಾಂಪಲ್ ನಂಬರ್ಸ್ ವಿಚ್ ಐ ಆಮ್ ಗಿವಿಂಗ್. ಮತ್ತೆ CRR ಇಷ್ಟೇನಾ ಅಂತ ಅನ್ಕೊಂಬೇಡಿ, CRR ಅರೌಂಡ್ ಕರೆಕ್ಟೇ ಇದೆ, ಬಟ್ ದಿಸ್ ಇಸ್ ಅನ್ ಎಕ್ಸಾಂಪಲ್. ಆಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಲೋವರ್ ಮಾಡಿದ್ರೆ ರಿಸರ್ವ್ ರಿಕ್ವೈರ್ಮೆಂಟ್ ಪಬ್ಲಿಕ್ಗೆ ಮನಿ ಇನ್ಫ್ಯೂಸ್ ಮಾಡುತ್ತಲ್ವಾ, ಈಗ ₹5 ಹೇಗೆ ಎಕ್ಸ್ಟ್ರಾ ಕೊಟ್ಟಂಗಾಗುತ್ತೆ, 60%ನ 65 ಆಯ್ತು. ಸಿ ದಿಸ್ ಇಸ್ ದನ್ ಎಕ್ಸಾಂಪಲ್, ಡೋಂಟ್ ಕನ್ಸಿಡರ್ ದಿಸ್ ನಂಬರ್ಸ್ ಆರ್ ದ ಕರೆಕ್ಟ್ ನಂಬರ್ ಅಂತಲ್ಲ, ಇದು ಎಕ್ಸಾಂಪಲ್. ಯಾಕಂದ್ರೆ SLR CRR ಬೇಸಲ್ ನಾರ್ಮ್ಸ್ ಪ್ರಕಾರ CRR ನ ಚೇಂಜ್ ಮಾಡ್ತಿರಬಹುದು. ಸೊ SLR ಅಷ್ಟೇ, ಸೆಂಟ್ರಲ್ ಬ್ಯಾಂಕ್ ಅದನ್ನ ಯಾವಾಗ ಬೇಕಿದ್ರು ಆ ನಂಬರ್ನ ಅಂದ್ರೆ ಪರ್ಸೆಂಟೇಜ್ 30, 35, 27 ಎಷ್ಟಕ್ಕೆ ಬೇಕಿದ್ರು ಇಳಿಸಬಹುದು. ದೆನ್ ಪರ್ಚೇಸಿಂಗ್ ದ ಗವರ್ಮೆಂಟ್ ಸೆಕ್ಯೂರಿಟೀಸ್ ಬೈ ದಿ ಸೆಂಟ್ರಲ್ ಬ್ಯಾಂಕ್, ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಈಗ ಕ್ಯಾಶ್ ನ ಕೊಟ್ಬಿಟ್ಟು ಗವರ್ಮೆಂಟ್ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡ್ತಾರೆ ಜನರಿಂದ. ಸೊ ಅವಾಗ ಏನಾಗುತ್ತೆ ಹೇಳಿ, RBI ಇರುವಂತಹ ಲಿಕ್ವಿಡ್ ಮನಿ ಜನರಿಗೆ ಸೇರುತ್ತೆ. ಸೊ ದಟ್ ವಾಟ್ ಹ್ಯಾಪನ್ಸ್, ಮನಿ ತುಂಬಾ ಜಾಸ್ತಿ ಆಗುತ್ತೆ, ₹100 ₹1000 ಆಗುತ್ತೆ. ಎಲ್ಲಿ, ಎಕಾನಮಿಯಲ್ಲಿ. ಅದಕ್ಕೆ ಏನಂತಾರೆ, ಎಕ್ಸ್ಪಾನ್ಷನರಿ ಮನಿ ಮಾನಿಟರಿ ಪಾಲಿಸಿ ಅಂತ ಕರೀತಾರೆ, ವಿಸ್ತರಣಾ ಹಣಕಾಸು ನೀತಿ. ಇದ್ರದ್ದು ಉಲ್ಟಾ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಅಂದ್ರೆ ಸಂಕೋಚನ ಹಣಕಾಸು ನೀತಿ. ಸಂಕೋಚನ ಹಣಕಾಸು ನೀತಿ ಅಂದ್ರೆ ಆರ್ಥಿಕತೆಯಲ್ಲಿ ಹಣವನ್ನು ಕಮ್ಮಿ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾ ಇದೆ ಅನ್ಕೊಳ್ಳಿ, ಇಂಡಿಯಾದಲ್ಲಿ ಇವಾಗ ₹100 ಇದೆ, ₹1000 ಇದೆ, ಅದನ್ನ ₹500 ತರುವಂತಹದ್ದು, ಡಿಕ್ರೀಸ್ ಮಾಡುವಂಥದ್ದು. ಹಣದ ಪ್ರಮಾಣ ಅಂದ್ರೆ ಡಿಕ್ರೀಸ್ ದ ಮನಿ ಸಪ್ಲೈ ಥ್ರೂ ಮೆಷರ್ಸ್. ಏನೇನ್ ಮಾಡೋದು, ಅಲ್ಲಿ ಏನೇನ್ ಯೂಸ್ ಮಾಡಿದ್ರು ಅದನ್ನೇ ಇಲ್ಲಿ ಉಲ್ಟಾ, ಅಂದ್ರೆ ಅಲ್ಲೇನ್ ಮಾಡಿದ್ರು, ಬಡ್ಡಿ ದರನ ಕಮ್ಮಿ ಮಾಡಿದ್ರು, ಇಲ್ಲಿ ಬಡ್ಡಿ ದರನ ಜಾಸ್ತಿ ಮಾಡ್ತಾರೆ. ಇವಾಗ ಬಡ್ಡಿ ಜಾಸ್ತಿ ಆದಾಗ ಏನಾಗುತ್ತೆ, ಜನ ಸಾಲ ಪಡೆಯೋಕ್ ಭಯ ಪಡ್ತಾರೆ. ಇವಾಗ 8% ಇದ್ದಿದ್ದು ಸಡನ್ ಆಗಿ 14, 12, 13%, 12 ಮಾಡ್ತಾರೆ ಅನ್ಕೊಳ್ಳಿ. ಇಟ್ಸ್ ವೆರಿ ಡಿಫಿಕಲ್ಟ್. ₹4 ಎಕ್ಸ್ಟ್ರಾ ಕಟ್ಟೋಕ್ ಕಷ್ಟ ಆಗುತ್ತೆ ಜನರಿಗೆ. ಸೊ ಏನಾಗುತ್ತೆ, ಭಾರತದಲ್ಲಿ ಅಥವಾ ಒಂದು ರಾಷ್ಟ್ರದಲ್ಲಿ ಹಣಕಾಸು ವ್ಯವಸ್ಥೆ ಏನಾಗುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಇದರಲ್ಲಿ ಎಲ್ಲಿ ಮಾರ್ಕೆಟ್ ಅಲ್ಲಿ ಹಣ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬ್ಯಾಂಕ್ಗಳಲ್ಲಿ ಅಗತ್ಯವತೆ ಆಗಿರುವಂತಹ ಅದೇ ರಿಸರ್ವ್ ಇರುತ್ತಲ್ಲ, ಅದನ್ನ ಹೆಚ್ಚಿಗೆ ಮಾಡ್ಬಿಡ್ತಾರೆ. ಅಲ್ಲೇನ್ ಮಾಡಿದ್ರು, ಬ್ಯಾಂಕ್ದು ರಿಸರ್ವ್ ನ ಕಮ್ಮಿ ಮಾಡಿದ್ರು. ಇಲ್ಲೇನ್ ಮಾಡ್ತಾರೆ, ಬ್ಯಾಂಕ್ ರಿಸರ್ವ್ ನ ಜಾಸ್ತಿ ಮಾಡ್ತಾರೆ. ಸೇಮ್ ವೇ ಅಲ್ಲೇನ್ ಮಾಡಿದ್ರು, ಸರ್ಕಾರದ ಬಾಂಡ್ಗಳನ್ನ ಖರೀದಿ ಮಾಡ್ತು ಯಾರು, RBI. ಬಟ್ ಇಲ್ಲೇನ್ ಮಾಡುತ್ತೆ, ಸರ್ಕಾರದ ಬಾಂಡ್ಗಳನ್ನ ಮಾರಾಟ ಮಾಡುತ್ತೆ. ಸೊ ಹಂಗಾಗಿ ಹಣ ಕಮ್ಮಿ ಆಗುತ್ತೆ ಬ್ಯಾಂಕ್. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ಪಾನ್ಷನರಿ, ಕಾಂಟ್ರಾಕ್ಷನರಿ ಅಂದ್ರೆ ಒಂದು ಹಣದ ಪೂರೈಕೆಯನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಚ್ಚು ಮಾಡುವುದು ಎಕ್ಸ್ಪಾನ್ಷನರಿ ಅಥವಾ ವಿಸ್ತರಣಾ ಹಣಕಾಸು ನೀತಿ, ಕಡಿಮೆ ಮಾಡುವುದು ಕಾಂಟ್ರಾಕ್ಷನರಿ ಅಥವಾ ಸಂಕೋಚನ ಹಣಕಾಸು ನೀತಿ. ಹೋಪ್ಫುಲಿ ನಿಮ್ಗೆ ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, 1-2 ಮಾರ್ಕ್ಸ್, 2 ಕ್ವಶನ್ ಪಕ್ಕ ನಿಮಗೆ ಬರುತ್ತೆ. ಅಂಡ್ ಸ್ಪೆಂಡಿಂಗ್ 30-40 minutes ಫಾರ್ 1 ವಿಡಿಯೋ ಫಾರ್ 2 questions, ಇಟ್ಸ್ ವರ್ತ್ ಇಟ್, ಟ್ರಸ್ಟ್ ಮೀ ಇನ್ ದಿಸ್. ದೆನ್ ಮಾನಿಟರಿ ಪಾಲಿಸಿ ಇನ್ ಇಂಡಿಯಾದಲ್ಲಿರುವಂತಹ ಮಾನಿಟರಿ ಪಾಲಿಸಿನ ನೋಡ್ತಾ ಹೋಗೋಣ. ಈಗ ನಮ್ಗೆಲ್ರಿಗೂ ಗೊತ್ತೇ ಇದೆ, RBI ಬಂದಿದ್ದು, RBI ಆಕ್ಟ್ 1934 ಅಲ್ಲಿ RBI ಬಂತು. ಮ್ಯಾಂಡೇಟ್ ಒಂದು ಸೆಂಟ್ರಲ್ ಬ್ಯಾಂಕ್ನ ಮಾಡಬೇಕು ಅನ್ನುವಂತಹದ್ದು ಒಂದು ಪಾಲಿಸಿ, RBI ಆಕ್ಟ್. ಅದು 1935 ಅಲ್ಲಿ ಅದು ಫೆಡರಲ್ ಬ್ಯಾಂಕ್ ಅಂತ ಹೇಳಿ RBI ಆಕ್ಟ್ ಅಲ್ಲಿ ಬಂದಿದೆ. ಈಗ ಹಣಕಾಸು ನೀತಿ 2016ಕ್ಕಿಂತ ಮುಂಚೆ ಒಂಥರ ಇರುತ್ತೆ. ಯಾಕಂತಂದ್ರೆ ಇಲ್ಲಿ ಅಲ್ಲಿ 2016ಕ್ಕಿಂತ ಮೊದಲು ಹೇಗಿರುತ್ತೆ ಅಂದ್ರೆ, RBI ಗವರ್ನರ್ ಇರ್ತಾರಲ್ಲ, ಸೋಲ್ ಅವರೊಬ್ಬರೇ ಎಲ್ಲಾ ರೀತಿಯ ಮಾನಿಟರಿ ಪಾಲಿಸಿನ ಅದ್ರ ಜವಾಬ್ದಾರಿನ ಹೊಂದಿರ್ತಾರೆ. ಕೇವಲ ಗವರ್ನರ್ ಮಾತ್ರ ಎಲ್ಲ ನಿರ್ಧಾರಗಳನ್ನು ಅವರಿಗೆ ಕೊಡ್ತಿದ್ರು. ಒಂದು ಟೀಮ್ ಅವರಿಗೆ ಸೊಲ್ಯೂಷನ್ ಏನಾದ್ರು ಕೊಡ್ತಿದ್ರು ಕೂಡ, ಟೆಕ್ನಿಕಲ್ ಕಮಿಟಿ, ಬಟ್ ವಿಟೋ ಡಿಸಿಷನ್ ತಗೊಳ್ತಾ ಇದ್ದಿದ್ದು ಯಾರು, ಗವರ್ನರ್ ಮಾತ್ರ. ಅಂದ್ರೆ ಸೋಲ್
ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾಮ್ಸ್ ನೀತಿ ನಾನು ಒಬ್ಳೆ ನೋಡ್ಕೊಂತೀನಲ್ವಾ, ಐ ಆಮ್ ದ ಓನರ್, ಐ ಆಮ್ ದ ಸೋಲ್. ನಾನು ಇವತ್ತು ಕ್ಲಾಸ್ ಮಾಡಿದ್ರು ಮಾಡ್ಬೋದು, ಬಿಟ್ರೆ ಬಿಡ್ಬೋದು. ಇಟ್ಸ್ ಅನ್ ಎಕ್ಸಾಂಪಲ್. ನಾನು ಏನ್ ಬೇಕಿದ್ರು ಮಾಡ್ಬೋದು ನನ್ನ ಸೋಲ್ ಇದ್ದಾಗ. ಬಟ್ ಅದೇ ನನಗೆ ಯಾರಾದ್ರೂ ಸ್ಪಾನ್ಸರ್ ಮಾಡ್ತಾ ಇರ್ತಾರೆ ಅಥವಾ ನನ್ನ ಯಾರಾದ್ರೂ ಕಂಟ್ರೋಲ್ ಮಾಡ್ತಿರ್ತಾರೆ, ನಾನು ಹೆಂಗೆ ಹೇಳಕ್ಕಾಗುತ್ತಾ ನಂಗೆ ಬೇಕಾದ್ರೆ ಕ್ಲಾಸ್ ಮಾಡ್ತೀನಿ? ಮಾಡಕ್ಕಾಗಲ್ಲ. ಯಾಕೆ ಹೇಳಿ, ನನಗೊಬ್ರು ನಾನೊಬ್ರಿಗೆ ಇವಾಗ ನಾನು ಮತ್ತೆ ಇನ್ನೊಬ್ರು ಪಾರ್ಟ್ನರ್ ಆಗಿ ಮಾಡ್ಕೊಂತೀನಿ ಅಂದ್ರೆ ಅವ್ರಿಗೆ ನಾನು ಆನ್ಸರಬಲ್ ಇರ್ಬೇಕಲ್ವಾ, ನನ್ನ ಸ್ಟೂಡೆಂಟ್ಸಿಗೆ ನಾನು ಆನ್ಸರಬಲ್ ಇರ್ಬೇಕಲ್ವಾ? ಅರ್ಥ ಆಗ್ತಿದ್ಯಾ? ಸೊ 2016ಕ್ಕಿಂತ ಮುಂಚೆ ಗವರ್ನರ್ ವಾಸ್ ಸಿಂಗ್ಯುಲರ್ ಅಂಡ್ ಹಿ ವಾಸ್ ದ ಓನ್ಲಿ ಸೋಲ್ ಪರ್ಸನ್ ಹೂ ಯೂಸ್ ಟು ಟೇಕ್ ದ ಡಿಸಿಷನ್ ಫಾರ್ ದ ಮಾನಿಟರಿ ಪಾಲಿಸಿ. ಬಟ್ ಆಫ್ಟರ್ ದ 2016, ಆಫ್ಟರ್ 2016 ಆದ ನಂತರ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿ ಒಂದು ಮಾಡಿದ್ರು. ಇದ್ರ ಮೇಲೂ ಕ್ವಶನ್ ಆಗುವ ಸಾಧ್ಯತೆ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಮಾನಿಟರಿ ಪಾಲಿಸಿ ಕಮಿಟಿ, ಹಣಕಾಸು ನೀತಿಯ ಸಮಿತಿ. ಒಂದು ಸಮಿತಿ ಅಂತ ಬಂದ್ರೆ ಅಲ್ಲಿ ಮೋರ್ ದೆನ್ 1 ಮೆಂಬರ್ಸ್ ಇರ್ತಾರೆ, ಮೋರ್ ದೆನ್ 1 ಮೆಂಬರ್ಸು. ಅವಾಗ ಏನಾಗುತ್ತೆ ಹೇಳಿ, ಅಕೌಂಟಬಿಲಿಟಿ. ಇವಾಗ ನಾನು ಸೋಲ್ ಮ್ಯಾಮ್ಸ್ ನೀತಿ ನಾನು ಒಬ್ಳೆ ನಾನು ಏನಾದ್ರು ಮಾಡ್ಕೊಂತೀನಿ, ಅದೇ ನನ್ನ ಜೊತೆ ಒಂದ್ 2-3 ಜನ ನನ್ನ ಫ್ರೆಂಡ್ಸು ಅಥವಾ ನನ್ನ ಸ್ಟೂಡೆಂಟ್ಸು, ಮ್ಯಾಮ್ ನಾವು ಟೈಅಪ್ ಆಗಿ ಏನಾದ್ರು ಹೆಲ್ಪ್ ಮಾಡ್ತೀವಿ ನಿಮ್ಗೆ ಅಂತ ಬಂದ್ರೆ ನಾನು ಆಯ್ತು ಅಂತ ತಗೊಳ್ತೀವಿ. ಬಟ್ ಅವಾಗ ನಾನು ಒಬ್ಳೆ ಸೋಲಾಗಿ ಡಿಸಿಷನ್ ತಗೊಳಕ್ಕಾಗಲ್ಲ. ಒಂದು ಮೆಂಟರ್ಶಿಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನನ್ನ ಪಾರ್ಟ್ನರ್ನ ಕೇಳ್ಬೇಕಾಗುತ್ತೆ, ಮಾಡೋಣ, ಇಸ್ ದ ರೈಟ್ ಟೈಮ್, ಶುಡ್ ಐ ಅಪ್ಲೋಡ್ ದ ಕ್ಲಾಸ್ ಟುಡೇ ಆರ್ ವಿಲ್ ಯು ಟೇಕ್ ದ ಕ್ಲಾಸ್, ಈ ತರ ಎಲ್ಲ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಸೇಮ್ ವೇ 2016 ನಂತರ ಹಣಕಾಸು ನೀತಿ ಸಮಿತಿ ಸ್ಥಾಪನೆ ಆಯಿತು. ಆ ಹಣಕಾಸು ನೀತಿ ಸಮಿತಿಯಲ್ಲಿ ಯಾರ್ಯಾರಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಬ್ಯಾಕ್ಗ್ರೌಂಡು 2015 ಫ್ರೇಮ್ ವರ್ಕ್ ಆಗುತ್ತೆ ಹಣಕಾಸು ನೀತಿಗೆ. ಇಲ್ಲಿ ಪ್ರಾಮಿನೆಂಟ್ ಆಗಿ ಏನು ಅಂತ ಅಂದ್ರೆ, ನಿಮ್ಗೆ ಮೇನ್ಲಿ ಏನು ಅಂದ್ರೆ ಹಣಕಾಸು ನೀತಿಯಲ್ಲಿ ಇನ್ಫ್ಲೇಷನ್ ಟಾರ್ಗೆಟ್ ಆಗುತ್ತೆ. ಇನ್ಫ್ಲೇಷನ್ ಟಾರ್ಗೆಟ್ ಇದು ನೆನ್ಪಿಟ್ಕೊಳ್ಳಿ. ಇದು 4 ± 2 ಅಂದ್ರೆ ಇನ್ಫ್ಲೇಷನ್ ಶುಡ್ ಬಿ 2 to 6% ಆಫ್ ದಿ GDP, ಅಷ್ಟು ಮಾತ್ರ ಇರಬಹುದು ಅನ್ನುವಂತ ಒಂದು ಟಾರ್ಗೆಟ್ ಬಂತು. ಮತ್ತೆ ಇನ್ನೊಂದೇನಂತಂದ್ರೆ ಇನ್ಫ್ಲೇಷನ್ ಟಾರ್ಗೆಟ್ ಒನ್ಸ್ ಇನ್ 5 years ಚೇಂಜ್ ಆಗ್ಬೋದು. ಬಟ್ ಇಲ್ಲಿ ತನಕ ದೇ ಹ್ಯಾವ್ ನಾಟ್ ಚೇಂಜ್ಡ್. ಹಣದುಬ್ಬರ ಯಾವತ್ತು 4% ಇರಬೇಕು ಅಂತ ಹೇಳಿ ಒಂದು ಗುರಿ, ಅದನ್ನ ಒಂದು ಇದನ್ನ ಇಟ್ಕೊಂಡ್ರು, ಏನಂತಾರೆ ಟಾರ್ಗೆಟ್. ಅದನ್ನ ಕ್ರಾಸ್ ಆಗ್ಬಾರ್ದು. ಯಾಕಂತಂದ್ರೆ ಬಟ್ ಕೋವಿಡ್ ಟೈಮಲ್ಲಿ 7% ಎಲ್ಲ ಹೋಗಿದೆ. ದಟ್ಸ್ ಓಕೆ. ಅನ್ಫಾರ್ಸಿನ್ ಸಿಚುವೇಶನ್ಸ್ ಬಂತು, ಹ್ಯಾಂಡ್ಲ್ ಮಾಡಕ್ ಗೌರ್ಮೆಂಟಿಗೆ ಗೊತ್ತಾಗ್ಲಿಲ್ಲ, ಜನರಿಗೆ ಗೊತ್ತಾಗ್ಲಿಲ್ಲ, ಇಟ್ ವೆಂಟ್ ಇನ್ ಡಿಫ್ರೆಂಟ್ ಮ್ಯಾನರ್, ದಟ್ ಈಸ್ ಸೆಕೆಂಡ್ರಿ. ಬಟ್ ಯೂಶುವಲಿ ನಾರ್ಮಲ್ ಆಗಿದ್ದಾಗ 2% ಇಂದ 6% ತನಕ ಮಾತ್ರ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಇರಬಹುದು ಅನ್ನುವಂಥ ಒಂದು ಟಾರ್ಗೆಟ್ನ ಸೆಟ್ ಮಾಡಿದ್ಯಾರು? ಮಾನಿಟರಿ ಪಾಲಿಸಿ ಕಮಿಟಿ. ಇದು ಮಾನಿಟರಿ ಪಾಲಿಸಿದು ವರ್ಕ್, ಮೇಜರ್ ವರ್ಕ್. ಅಂಡ್ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಒಂದನ್ನ ನೋಡ್ತಾ ಹೋಗೋಣ. ಈ ಒಂದು ಕಮಿಟಿಯಲ್ಲಿ ಮೇಜರ್ಲಿ ಇದು ಉರ್ಜಿತ್ ಪಟೇಲ್ ಕಮಿಟಿ ಅವ್ರದ್ದು ಸಜೆಷನ್. ಉರ್ಜಿತ್ ಅದನ್ನು ಕೇಳಬಹುದು, ಯಾಕಂದ್ರೆ ಈ ಸಲ 2016 ಇಂದ 26 ಅಂದ್ರೆ 10 ವರ್ಷಗಳಾಗಿದೆ. ಹಂಗಾಗಿ ಈ ಮಾನಿಟರಿ ಪಾಲಿಸಿ ಮೇಲೆ ಕ್ವಶನ್ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ದಯವಿಟ್ಟು ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಈ ಮಾನಿಟರಿ ಪಾಲಿಸಿಯಲ್ಲಿ ಟೋಟಲ್ 6 ಮೆಂಬರ್ಸ್ ಇರ್ತಾರೆ. 6 ಮೆಂಬರ್ಸ್. ಅದರಲ್ಲಿ 3 ಮೆಂಬರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಇರ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ. ಇನ್ನ 3 ಮೆಂಬರ್ಸ್ RBI, ಅದರಲ್ಲಿ ಒಬ್ರು ಗವರ್ನರ್. ಇದು ನಿಮ್ಗೆ ಗೊತ್ತಿರಬೇಕು. ಟೋಟಲ್ 6 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 3 ಜನ ಯಾರು ಗೌರ್ಮೆಂಟ್ ಆಫ್ ಇಂಡಿಯಾದವರು, ಇನ್ನು 3 ಜನ RBI ಅವರು, ಆ್ಯಂಡ್ ಗವರ್ನರು ಮೇಜರ್ ಆಗಿ ಇದ್ದೇ ಇರ್ತಾರೆ. ಇನ್ನೊಂದೇನಂದ್ರೆ ಗವರ್ನರ್ಗೆ ವಿಟೋ ಪವರ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3 ಜನ ಸಜೆಷನ್ ಮಾಡಿರ್ತಾರೆ, ಇವ್ರು 3 ಜನ, ಕೊನೆಗೂ ಗವರ್ನರ್ದೇ ಇಲ್ಲೂ ಕೂಡ ವಿನ್ ಆಗೋದು. ಅಲ್ಲಿ ಗವರ್ನರ್ 2016ಕ್ಕಿಂತ ಮುಂಚೆ ಸೋಲ್ ಬಾಡಿ ಅಂತ ಅಂದ್ರಲ್ವಾ, ಇಲ್ಲೇನು ಮತ್ತೆ ಇಲ್ಲೂ ಇವ್ರದೇ ತಾನೇ ನಡೆಯೋದು. ವಿಟೋ ಪವರ್ನ ಗವರ್ನರಿಗೆ ಕೊಟ್ಟಿರ್ತಾರೆ ಅಂದಾಗ ಡೆಫಿನೆಟ್ಲಿ ಇವ್ರು ಗವರ್ನರ್ ಹೇಳ್ದಂಗೆ ಇಬ್ರು RBI ಕಡೆಯಿಂದ ಚೂಸ್ ಮಾಡ್ಕೊಂಡವರು ಕೇಳ್ತಾರಲ್ವ. ಬಟ್ ಬ್ರಾಡನ್ ಆಗುತ್ತೆ, ಅದು ಒಂದೇ ರೀಸನ್. ಇಲ್ಲೂ ಕೂಡ ನಾನು ಹೇಳಿದ್ನಲ್ಲ, ಮ್ಯಾಮ್ಸ್ ಎಕ್ಸಾಂಪಲ್ ಕೊಡ್ತೀನಿ. ಬೇರೆಯವ್ರು ನನಗೆ ಸಜೆಷನ್ ಕೊಡೋದನ್ನ ನಾನು ತಗೊಂತೀನಿ. ನಾನು ಸೋಲಾಗಿ ಐ ಥಿಂಕ್ ಇವೊಂದು ಫೈನಲ್ ಡಿಸಿಷನ್ ನಾನೇ ತಗೊಳ್ಳೋದಿದ್ರು ಕೂಡ ಅವ್ರು ಕೊಟ್ಟಿರೋ ಒಂದು ಸಜೆಷನ್ನ ಥಿಂಕ್ ಮಾಡ್ತೀವಲ್ವಾ, ಅದಕ್ಕೊಂದು ಸ್ಕೋಪ್ ಇರುತ್ತೆ. ಆ್ಯಂಡ್ ಇನ್ನೊಂದೇನು ಇದ್ರದ್ದು ಪ್ರಾವಿಷನ್ಸ್ ಅಂದರೆ ಅಟ್ಲೀಸ್ಟ್ 4 times ಇನ್ ಅ ಇಯರ್ ಅವರು ಮೀಟ್ ಆಗಬೇಕು. 4 times ಇನ್ ಅ ಇಯರ್. ನೀವು ಇವಾಗ ಕಮೆಂಟ್ ಮಾಡಿ, ಪಾರ್ಲಿಮೆಂಟು ಎಷ್ಟು ಸಲ ಮಿನಿಮಮ್ ಮೀಟ್ ಆಗಬೇಕು, ಪಾರ್ಲಿಮೆಂಟ್ ಸೆಷನ್ನು ಎಷ್ಟು ಸಲ ಮಿನಿಮಮ್ ಆಗಬೇಕು ಸೆಷನ್ಸು
ಇದರಲ್ಲಿ 6 ಮೆಂಬರ್ಸ್ ಇರ್ತಾರೆ. 3 ಜನ ರೀಅಪಾಯಿಂಟ್ಮೆಂಟ್ಗೆ ದೇ ಆರ್ ನಾಟ್ ಎಲಿಜಿಬಲ್. ಇದೊಂದು ಗೊತ್ತಿರಬೇಕು. ಕಾಸ್ಟಿಂಗ್ ವೋಟು RBI ಗವರ್ನರ್ಗೆನೆ ಇರುತ್ತೆ. ಮತ್ತೆ ಕೋರಮ್ ಅಂತ ಅಂತಾರಲ್ವಾ, ಅದು ಮಿನಿಮಮ್ 4 ಮೆಂಬರ್ಸ್ ಇರಲೇಬೇಕು. ಆ್ಯಂಡ್ ಇವಾಗ ಹೇಳಿ, ಕೋರಮ್ ಪಾರ್ಲಿಮೆಂಟ್ದು ಕೋರಮ್ಮು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ? ಆರ್ಟಿಕಲ್ ನಂಬರ್ ಐ ವಾಂಟ್ ಯು ಟು ಕಮೆಂಟ್ ಹೂ ಅಂಡ್ ಆಲ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇವರು ಮೆಂಬರ್ಸು 4 ಇಯರ್ಸ್ ತನಕ ಆಫೀಸ್ನ ಹೋಲ್ಡ್ ಮಾಡ್ತಾರೆ ಆ್ಯಂಡ್ ದೇ ಆರ್ ನಾಟ್ ಎಲಿಜಿಬಲ್ ಇಲ್ಲ ರೀಅಪಾಯಿಂಟ್ಮೆಂಟ್ಗೆ. ಇದನ್ನ ತಿಳ್ಕೊಳ್ಳಿ. ಎಕ್ಸಾಮಲ್ಲಿ ಇದೇ ಕ್ವಶನ್ ಆಗ್ಬೋದು. ಮಾನಿಟರಿ ಪಾಲಿಸಿ ಕಮಿಟಿದು ಎಷ್ಟು ಜನ ಇರ್ತಾರೆ, ಗೌರ್ಮೆಂಟಿಂದ ಎಷ್ಟು ಜನ ಇರ್ತಾರೆ, ಆ್ಯಂಡ್ ಯಾವ ಕಮಿಟಿ ಸಜೆಷನ್ ಕೊಡ್ತು ಇದಕ್ಕೆ, ಅದಾದಮೇಲೆ ಅವ್ರದ್ದು ಟರ್ಮ್ ಎಷ್ಟು, ರೀಅಪಾಯಿಂಟ್ಮೆಂಟ್ ಎಲಿಜಿಬಲ್ ಇದಾರೋ ಇಲ್ವೋ, ಈ ಥರ ಈ ಕ್ಲಾಸ್ನ ಕೇಳಿದ್ಮೇಲೆ ಯು ಥಿಂಕ್ ಇನ್ ದಿಸ್ ವೇ, ಸೊ ಯು ವಿಲ್ ಡೆಫಿನೆಟ್ಲಿ ಏಬಲ್ ಟು ರಿಕಾಲ್ ಎವ್ರಿಥಿಂಗ್. ದೆನ್ ಕಮ್ಸ್ ಕಂಪೋಸಿಷನ್ ನೋಡಿ. RBI governor, chairperson, deputy, and 1 official nominated by the and 3 members appointed by the central government. ಸೇಮ್ ಅದನ್ನೇ ನಾನು ಏನು ಹೇಳಿದೆ ಅದೇ ಕನ್ನಡದಲ್ಲಿದೆ. ಸಾಧನಗಳು ಏನು? ಇದು ಮೇಜರ್ಲಿ ನಿಮಗೆ ಸ್ವಲ್ಪ ತಲೆ ತಿನ್ನುವಂಥದ್ದು ಆ್ಯಂಡ್ ನೆನಪಿಟ್ಕೊಳ್ಳೇಬೇಕಾದಂಥದ್ದು. ಮಾನಿಟರಿ ಪಾಲಿಸಿ ಅಂತ ನಾನು ಹೇಳಿದೆ. ಏನು ಹೇಳಿದೆ? ಹಣಕಾಸನ್ನ, ಭಾರತದಲ್ಲಿ ಹಣಕಾಸನ್ನ ನಿಯಂತ್ರಣ ಮಾಡುವಂತಹದ್ದು ಒಂದು. ನಿಯಂತ್ರಣ ಮಾಡೋಕ್ಕೆ ಟೂಲ್ಸ್ ಬೇಕಲ್ವಾ? ಸುಮ್ಮನೆ ಮಾಡೋಕ್ಕಾಗಲ್ಲ. 2 ಟೂಲ್ಸ್ ಇಂಪಾರ್ಟೆಂಟ್ ಆಗಿದೆ. ಒಂದು ಕ್ವಾಲಿಟೇಟಿವ್ ಟೂಲ್ಸ್, ಇನ್ನೊಂದು ಕ್ವಾಂಟಿಟೇಟಿವ್ ಟೂಲ್ಸ್. ಕ್ವಾಂಟಿಟೇಟಿವ್ ಅಂತಂದರೆ ಏನು ಹೇಳಿ? ಪರಮಾಣಾತ್ಮಕ ಅಂದರೆ ಯಾವುದಾದ್ರೂ ಒಂದು ಕ್ವಾಂಟಿಟಿ ಅಂದರೆ ಏನು? ಇಷ್ಟೋ ಈ ಥರ. ಕ್ವಾಲಿಟಿ ಅಂದರೆ ಗುಣ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ವ್ಯಕ್ತಿನ ನಾವು ಅವನ ಹತ್ರ 10 ಲಕ್ಷ ದುಡ್ಡಿದೆ ಅಂತ ಹೇಳಿದ್ರೆ ಅದು ಒಂದು ಕ್ವಾಂಟಿಟಿ. ಅವನದು ಒಂದು ಇದನ್ನ ನೋಡಿ, ಅಥವಾ ತುಂಬ ಒಳ್ಳೆಯವರು, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿದ್ರೆ ಅದು ಕ್ವಾಲಿಟಿ. ಅದರಲ್ಲಿ 2 ರೀತಿಯ ಇದರಲ್ಲಿ ಸಾಧನಗಳಿದೆ. ಒಂದು ಕ್ವಾಂಟಿಟೇಟಿವ್ ಟೂಲ್ಸು, ಇನ್ನೊಂದು ಕ್ವಾಲಿಟೇಟಿವ್ ಟೂಲ್ಸು. ಆ ಒಂದು ಕ್ವಾಂಟಿಟೇಟಿವ್ ಟೂಲ್ಸ್ ಏನು ಮಾಡುತ್ತೆ ಅಂತಂದರೆ ಹಣಕಾಸು ನೀತಿಯ ವೆಚ್ಚ, ಸಾಲದ ವೆಚ್ಚ ಅಥವಾ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಇನ್ನೊಂದು ಈ ಗುಣಾತ್ಮಕ ಸಾಧನ ಅಥವಾ ಕ್ವಾಲಿಟೇಟಿವ್ ಏನು ಮಾಡುತ್ತೆ ಅಂದರೆ ಸಾಲದ ಬಳಕೆ ಮತ್ತು ದಿಕ್ಕನ್ನು, ಒಂದು ಬಡ್ಡಿ ದರ ಮತ್ತು ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಇನ್ನೊಂದು ಸಾಲವನ್ನು ಹೆಂಗೆ ಬಳಸ್ಕೊಬೇಕು, ಅದನ್ನು ಎಲ್ಲೆಲ್ಲಿಗೆ ನೀವು ಯೂಸ್ ಮಾಡಬೇಕು, ಅದನ್ನು ಹೆಂಗೆ ರೆಗ್ಯುಲೇಟ್ ಮಾಡಬೇಕು ಅನ್ನುವಂತಹ ಒಂದು ಗುಣವನ್ನು ಗುಣಾತ್ಮಕ ಸಾಧನ ತಿಳಿಸುತ್ತೆ. ಸೊ ಕ್ವಾಲಿಟೇಟಿವ್ ಮೆಜರ್ಸ್ ಡು ನಾಟ್ ರೆಗ್ಯುಲೇಟ್ ದ ಟೋಟಲ್ ಅಮೌಂಟ್. ಈಗ ಗುಣಾತ್ಮಕ ಕ್ರಮ ಅಂದರೆ ಫಾರ್ ಎಕ್ಸಾಂಪಲ್ 100% ಅವರಿಗೆ ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ, 100%. ಬಟ್ ಸಮ್ ಪರ್ಸನ್ನ ಅವರು ಕಂಟ್ರೋಲ್ ಮಾಡ್ಬೋದು. ಹೇಗೆ ಕಂಟ್ರೋಲ್ ಮಾಡ್ಬೋದು? ಕ್ವಾಲಿಟೇಟಿವ್ ಟೂಲ್ಸ್ ಯಾವುದು, ಕ್ವಾಂಟಿಟೇಟಿವ್ ಟೂಲ್ಸ್ ಯಾವುದು ಅಂತ 1 by 1 ನಾವು ನೋಡ್ತಾ ಹೋಗೋಣ. ಈಗ ಡೆಫಿನೇಷನ್ ನೆನ್ಪಿಟ್ಕೊಂಡಿರಿ. ಕ್ವಾಂಟಿಟೇಟಿವ್ ಟೂಲ್ಸಲ್ಲಿ ಕ್ರೆಡಿಟ್ದು ಕ್ವಾಂಟಿಟಿ ಮತ್ತು ಕಾಸ್ಟ್, ಬಡ್ಡಿ ದರ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಗುಣಾತ್ಮಕ ಅಥವಾ ಕ್ವಾಲಿಟೇಟಿವ್ ಅಲ್ಲಿ ಏನು ಮಾಡುತ್ತೆ ಅಂತಂದರೆ ಕಂಟ್ರೋಲಿಂಗ್, ಹೆಂಗೆ ಒಂದು ಹಣನ ಯೂಸ್ ಮಾಡೋದು ಅಥವಾ ಕ್ರೆಡಿಟ್ ಡೈರೆಕ್ಷನ್ ಅಂಡ್ ಕಂಟ್ರೋಲಿಂಗ್ ದ ಯೂಸ್ ಅಂಡ್ ಡೈರೆಕ್ಷನ್ ಆಫ್ ದಿ ಕ್ರೆಡಿಟ್ನ ಕ್ವಾಲಿಟೇಟಿವ್ ಟೂಲ್ಸ್ ಕೊಡುತ್ತೆ. ದೆನ್ ಇದರಲ್ಲಿ ನೋಡಿ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಅಲ್ಲೇನು? ಓಪನ್ ಮಾರ್ಕೆಟ್ ಆಪರೇಷನ್, ಬ್ಯಾಂಕ್ ರೇಟ್. ಇದು ನಿಮಗೆ ಒಂದು ಆಲ್ರೆಡಿ ಕ್ವಶನ್ ಆಗಿದೆ, ದಯವಿಟ್ಟು ಇದ್ರ ಬಗ್ಗೆ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ಸ್ ಯಾವುದು, ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ಸ್ ಯಾವುದು ಅನ್ನೋದು ಆಲ್ರೆಡಿ ಕ್ವಶನ್ ಆಗಿದೆ. ಸೊ ದಯವಿಟ್ಟು ಗಮನ ಹರಿಸಿ. ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್. ಗುಣಾತ್ಮಕ, ಪರಿಮಾಣಾತ್ಮಕ ಸಾಧನಗಳು ಓಪನ್ ಮಾರ್ಕೆಟ್ ಆಪರೇಷನ್, ಬ್ಯಾಂಕ್ ರೇಟ್, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಅದರಲ್ಲಿ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ಬರುತ್ತೆ. ಕ್ವಾಲಿಟೇಟಿವ್ ಅಲ್ಲಿ ಪಬ್ಲಿಸಿಟಿ, ರ್ಯಾಷನಿಂಗ್ ಆಫ್ ದಿ ಕ್ರೆಡಿಟ್, ಅಡ್ಜಸ್ಟಿಂಗ್ ದ ಮಾರ್ಜಿನ್ ಆಫ್ ಲೋನ್, ಮಾರಲ್ ಸುಸೈನ್, ಡೈರೆಕ್ಟ್ ಆಕ್ಷನ್ ಅಂಡ್ ಅಡ್ಜಸ್ಟಿಂಗ್ ದ ರೇಟ್ ಆಫ್ ದಿ ಕನ್ಸಂಪ್ಷನ್ ಲೋನ್. ಇದನ್ನ 1 by 1 ವಿ ವಿಲ್ ಸಿ. ಬ್ಯಾಂಕ್ ರೇಟ್, ಇದು ಕ್ವಾಲಿಟೇಟಿವ್ ಅಲ್ಲಿ ಮೊದಲನೇದಾಗಿ ಬ್ಯಾಂಕ್ ರೇಟ್ ಅಂದರೆ ಬ್ಯಾಂಕ್ ದರ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇದು ಬ್ಯಾಂಕ್ ರೇಟ್ ಎಷ್ಟು ಪರ್ಸೆಂಟ್ ಅಂತ. ಇದು ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ಗೆ ಎಕ್ಸ್ಚೇಂಜ್ ರೇಟ್ ಅಥವಾ ಡಿಸ್ಕೌಂಟ್ ಮಾಡಿ ಕೊಡ್ತಾರಲ್ಲ ರೇಟು, ಅದು. RBI ಬ್ಯಾಂಕ್ಗಳು ವಾಣಿಜ್ಯ ವಿನಿಮಯ ಬಿಲ್ಗಳನ್ನು ಖರೀದಿಸುವ ದರ. RBI ಇಲ್ಲಿಂದ ಡಿಸ್ಕೌಂಟ್ ರೇಟಲ್ಲಿ ಕಮರ್ಷಿಯಲ್ ಪೇಪರ್ನ ಪರ್ಚೇಸ್ ಮಾಡ್ತಾರಲ್ಲ, ಕಮರ್ಷಿಯಲ್ ಪೇಪರ್ನ, ಅದಕ್ಕೆ ಬ್ಯಾಂಕ್ ರೇಟ್ ಅಂತ ಕರೀತಾರೆ.
ಕಮರ್ಷಿಯಲ್ ಪೇಪರ್ಸು, ನೋಟಿಸ್ ಮನಿ, ಇವೆಲ್ಲ ಮನಿ ಕ್ಲಾಸ್ ಮಾಡುವಾಗ ನಾನು ಹೇಳ್ತೀನಿ. ಆಕ್ಚುಲಿ ನಾನು ಆ ಕ್ಲಾಸ್ ಫಸ್ಟ್ ಮಾಡಿ ಇದನ್ನ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಬಟ್ ಇಟ್ಸ್ ಓಕೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಕಮರ್ಷಿಯಲ್ ಪೇಪರ್ನ RBI ಕಮರ್ಷಿಯಲ್ ಬ್ಯಾಂಕಿಂದ ತಗೊಳ್ಳುವಾಗ ಒಂದು ದರ ಇರುತ್ತಲ್ಲ, ಬ್ಯಾಂಕ್ಸ್ ಅಂದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್, ಅದು ನಿಮ್ಗೆ ಗೊತ್ತಿದೆ. ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಂಕ್ಸ್ ಇದೆ ಇಂಡಿಯಾದು ಕಮೆಂಟ್ ಮಾಡಿ. ಆ ಬ್ಯಾಂಕಿಂದ ನಾವು ಕಮರ್ಷಿಯಲ್ ಪೇಪರ್ಸ್ನ ಪರ್ಚೇಸ್ ಮಾಡುತ್ತಲ್ಲ RBI, ಆ ಒಂದು ದರಕ್ಕೆ ಬ್ಯಾಂಕ್ ರೇಟ್ ಅಂತ ಕರಿತೀವಿ, ಅಥವಾ ಡಿಸ್ಕೌಂಟ್ ರೇಟ್. ಇದು ಕ್ವಾಂಟಿಟೇಟಿವ್ ಟೂಲ್ಸ್ ಅಲ್ಲಿ ಬರುತ್ತೆ. ಇದು ಫಸ್ಟ್ ಒನ್. ನೆಕ್ಸ್ಟ್ ಕಮ್ಸ್ ಕ್ಯಾಶ್ ರಿಸರ್ವ್ ರೇಷಿಯೋ. ನಾನು ಆಲ್ರೆಡಿ ಹೇಳಿದ್ದೀನಿ, ನಗದು ಮೀಸಲು ಅನುಪಾತ. ನಗದು ಮೀಸಲು ಅನುಪಾತ ಇದು ಏನು ಅಂತಂದ್ರೆ, RBI ಕೆಲವು ಪರ್ಸೆಂಟ್ ಅಂದ್ರೆ ಅರೌಂಡ್ 11 to 12% ಆಫ್ ದ ಮನಿನ, ಇದು ಬ್ಯಾಂಕ್ ಇಷ್ಟು ಮನಿನ RBI ಅಲ್ಲಿ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್, ದಿಸ್ ಇಸ್ ಅನ್ ಎಕ್ಸಾಂಪಲ್. ಇದು 11% ಇದೆ ಬೇಸಲ್ ಪ್ರಕಾರ. ಇದನ್ನ ಇಲ್ಲಿ ಡೆಪಾಸಿಟ್ ಮಾಡಬೇಕು. ಎಲ್ಲಿ? RBI ಅಲ್ಲಿ. ಯಾವುದು? ಎಲ್ಲ ಶೆಡ್ಯೂಲ್ಸ್ ಬ್ಯಾಂಕು. ಬಟ್ ಅದನ್ನ ಏನಂತೀವಿ? ಕ್ಯಾಶ್ ರಿಸರ್ವ್ ರೇಷಿಯೋ. ರಿಸರ್ವ್ ಇಡೋದಲ್ ಒಂದ್ ಕಡೆ ಹೋಗ್ಬಿಟ್ಟು. ಇವಾಗ ಫಾರ್ ಎಕ್ಸಾಂಪಲ್ ನಾವು 10% ಆಫ್ ನಮ್ಮ ಸ್ಯಾಲ್ರಿನ ರಿಸರ್ವ್ ಆಗಿ ಇರ್ತೀವಲ್ವಾ, ಯಾಕಂತಂದ್ರೆ ಇವಾಗ ಸಡನ್ ಆಗಿ ಏನಾದ್ರೂ ಆಗೋಯ್ತು, ಅವಾಗ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ವಿ ಕೀಪ್ ದಟ್ ಮನಿ, ರೈಟ್? ಅದಕ್ಕೆ ಏನಂತಾರೆ? ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ನಗದು ಮೀಸಲು ಅನುಪಾತ. ಅರ್ಥ ಆಯ್ತಲ್ವಾ? ಓಕೆ. ಇದಕ್ಕೆ ಇನ್ನೊಂದು ನೀವು ನೆನ್ಪಿಟ್ಕೊಬೇಕು, ಇದಕ್ಕೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ಪೇ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಅಮ್ಮ ನೀನ್ ದುಡ್ಡಿಟ್ಕೋ ಅಂತ ನಾವು ಕೊಡ್ತೀವಲ್ಲ, ಈಗ ನಂಗೊಂದು 50,000 ಸಂಬಳ ಅನ್ಕೊಳ್ಳಿ, 50K ಸ್ಯಾಲರಿ. ನಾನು ಈ 5K ಎವ್ರಿ ಮಂತ್ ನಮ್ಮ ಅಮ್ಮಂಗೆ ಕೊಡ್ತೀನಿ. ನಮ್ಮ ಅಮ್ಮ ನನಗೆ ಇಂಟ್ರೆಸ್ಟ್ ಕೊಡ್ತಾರಾ? ಬಟ್ ಅಮ್ಮನ ಹತ್ರ ದುಡ್ಡಿದ್ರೆ ಏನ್ ಹೇಳಿ, ಏನಾದ್ರೂ ಸಡನ್ ಆಗಿ ನಂಗೆ ಎಮರ್ಜೆನ್ಸಿ ಬಂತು, ನಾನು ಅಮ್ಮ ಒಂದು 20,000 ಕೊಟ್ಟಿರಮ್ಮ ಅಂತ ಕೇಳ್ತೀವಲ್ಲ. ಸೊ ಇಲ್ಲಿ ನಮ್ಮಮ್ಮ RBI, ನಾನು ಕಮರ್ಷಿಯಲ್ ಬ್ಯಾಂಕ್ಸು. ನಾನೇನ್ ಮಾಡ್ತೀನಿ, ಅಮ್ಮ ನೀನ್ ಇಟ್ಕೋ, ನನಗೆ ಕಷ್ಟದಲ್ಲಿ ಬೇಕಾಗುತ್ತೆ ಅಂತ ಹೇಳಿ ನಂದು 10% ಆಫ್ ದ ಸ್ಯಾಲರಿನ ನಮ್ಮ ಅಮ್ಮಂಗೆ ಕೊಟ್ಟಿರ್ತೀನಿ. ಬಟ್ ನಮ್ಮಮ್ಮ ನನಗೆ ಅದಕ್ಕೆ, ನಮ್ಮಮ್ಮ RBI ನಮ್ಮಮ್ಮನ್ ಹೆಡ್, ಸೊ ಶಿ ವಿಲ್ ನಾಟ್ ಪೇ ಮಿ ಎನಿ ಇಂಟ್ರೆಸ್ಟ್. ಅರ್ಥ ಆಗ್ತಿದೆಯಲ್ವಾ ಇವಾಗ? ಅದಕ್ಕೆ ಏನಂತಾರೆ? ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ನಗದು ಮೀಸಲು ಅನುಪಾತ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಇದು ಶಾಸನಬದ್ಧ ದ್ರವ್ಯತೆ ಅನುಪಾತ. ಇದು ಕನ್ನಡದಲ್ಲಿ ಬೇಡ, ಇಂಗ್ಲಿಷಲ್ಲಿ ನೆನ್ಪಿಟ್ಕೊಳ್ಳಿ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇದ್ರಲ್ಲಿ ಏನ್ ಗೊತ್ತಾ? ಬ್ಯಾಂಕು, ಈಗ ನಂದು ಬ್ಯಾಂಕ್ ಅನ್ಕೊಳ್ಳಿ, ನಾನೊಂದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ನಾನು ಅಯ್ಯೋ ನಾಳೆ ನನ್ಗೆ ಏನಾದರೂ ತೊಂದರೆ ಆದ್ರೆ ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ಪರ್ಚೇಸ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಬಾಂಡ್, ನಾನು ಗೌರ್ಮೆಂಟ್ ಬಾಂಡ್ನ ಪರ್ಚೇಸ್ ಮಾಡ್ತೀನಿ. ಇದೆಲ್ಲ ನನ್ನ ಹತ್ರ ಇರುತ್ತಲ್ವಾ, ಇಷ್ಟನ್ನ ನಾನು ಯೂಸ್ ಮಾಡಲ್ಲ. ಈಗ ನಂದು 100% ಸ್ಯಾಲ್ರಿ, ನನ್ನ ಬ್ಯಾಂಕು ನಂದು 100% ಇದೆ, ಅದ್ರಲ್ಲಿ ನಾನು 10% CRR ಆಗಿಟ್ಟಿದ್ದೀನಿ, ಇನ್ನು 90% ಇರುತ್ತೆ. ನಾನೇನ್ ಮಾಡ್ತೀನಿ, ಒಂದು 35% ಏನ್ ಮಾಡ್ತೀನಿ, ನಾನು ರಿಸರ್ವ್ ಆಗಿ ಇಟ್ಬಿಡ್ತೀನಿ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅದು ಏನಾಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಅಥವಾ ಬಾಂಡ್ ಆಗಿರ್ಬೋದು, ಅಥವಾ ಎನಿಥಿಂಗ್, ಎಲ್ಲವೂ ಇನ್ಕ್ಲೂಡೆಡ್ ಆಗಿರ್ಬೇಕು. ಯಾಕಂತಂದ್ರೆ ಎಸ್ ಬ್ಯಾಂಕ್ ಏನಾಯ್ತು ಹೇಳಿ, ಒಂದೇ ಸಲ ಮುಚ್ಚಿ ಹಾಕೊಂಡ್ರು. ಸೊ ಅವಾಗ ಏನಾಯ್ತು, ಜನರು ಎಷ್ಟಲ್ಲಿ ಡೆಪಾಸಿಟ್ ಮಾಡಿದ್ರು ಅವ್ರಿಗೆ ಯಾವ್ದು ಸರಿಯಾಗಿ ದುಡ್ಡು ಸಿಕ್ಕಿಲ್ಲ. ಇದು ಯು ನೋ ದಟ್ ಹೌ ಇಟ್ ಹ್ಯಾಪನ್ಸ್, ಒಂದು ಬ್ಯಾಂಕ್ರಪ್ಟ್ ಆದ್ರೆ ಅಂತ. ಆತರ ಆಗ್ಬಾರ್ದಂತ ಹೇಳಿ ಇದು ಏನು RBI ಇಷ್ಟು % ನೀವು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಅದು ಎಲ್ಲಿಂದ? 0 to 40%, ಅದು ಎಷ್ಟಾದ್ರೂ ಆಗಿರ್ಬೋದು, ನಾವೇ ಇಟ್ಕೊಳ್ಳೋದು. ಬ್ಯಾಂಕ್ಸ್ ಕೀಪ್ ವಿತ್ ದೆಮ್ಸೆಲ್ಸ್ ಇನ್ ಟರ್ಮ್ಸ್ ಆಫ್ ಕ್ಯಾಶ್, ಹಣ ಅಥವಾ ಚಿನ್ನ, ಗೋಲ್ಡ್ ಅಥವಾ ಸೆಕ್ಯೂರಿಟೀಸ್ ಅಥವಾ ಬಾಂಡ್ಸ್, ಅಥವಾ ಎಲ್ಲ ಕಾಂಬಿನೇಷನ್ ಕೂಡ ಸೇರಿ ಇಟ್ಕೊಳ್ಳುವಂತಹ ಒಂದು ಹಣಕ್ಕೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೀತಾರೆ. ದೆನ್ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಇದು ಏನು ಅಂತಂದ್ರೆ ರೆಪೋ ಮತ್ತೆ ರಿವರ್ಸ್ ರೆಪೋ ಇರುತ್ತೆ ಇದರಲ್ಲಿ. ರೆಪೋ ಅಂತಂದ್ರೆ RBI ಬ್ಯಾಂಕ್ಗಳಿಂದ ತಗೊಳ್ಳೋದು. RBI ಬ್ಯಾಂಕಿಂದ ಶಾರ್ಟ್ ಟರ್ಮಿಗೆ ಸಾಲ ನೀಡುತ್ತಲ್ಲ, RBI ವಾಣಿಜ್ಯ ಬ್ಯಾಂಕ್ಗಳಿಗೆ, RBI ವಾಣಿಜ್ಯ, ಈ ಕಡೆ ಬರಬೇಕು, RBI ಸಾಲ ಕೊಡುತ್ತೆ, ಲೋನ್ ಕೊಡುತ್ತೆ. ಯಾರಿಗೆ? ಬ್ಯಾಂಕ್ಗಳಿಗೆ. ಆ ಅಮೌಂಟ್ಗೆ ರೆಪೋ ರೇಟ್ ಅಂತ ಕರೀತಾರೆ, ರೆಪೋ ರೇಟ್. ಬಟ್ ಇದು ಶಾರ್ಟ್ ಟೈಮಿಗೆ ಕೊಡುವಂಥದ್ದು, ಶಾರ್ಟ್ ಟೈಮ್ಗೆ, ಅದು ರೆಪೋ ರೇಟ್. ಈಗ RBI ಬ್ಯಾಂಕಿಂದ ಈಸ್ಕೊಳ್ಳುತ್ತೆ, ಅದು ರಿವರ್ಸ್ ರೆಪೋ. ಈ ರೇಟ್ಗೆ ಇಲ್ಲಿರುವಂತಹ ಇಂಟ್ರೆಸ್ಟ್ ರೇಟು ರಿವರ್ಸ್ ರೆಪೋ ರೇಟು. RBI ಬ್ಯಾಂಕಿಂದ ತಗೊಳ್ಳೋದು ರಿವರ್ಸ್ ರೆಪೋ. ಬ್ಯಾಂಕ್ಗಳಿಗೆ RBI ಕೊಡೋದು ರೆಪೋ ರೇಟ್, ಆ ಒಂದು ಬಡ್ಡಿ ದರಕ್ಕೆ. RBI ಫಾರ್ ಎಕ್ಸಾಂಪಲ್, ಇವಾಗ ನಮ್ಮಮ್ಮ ನನಗೆ ಕೊಡ್ತಾರಲ್ವಾ, ಅವ್ರು ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ.
ಅದು ರೆಪೋ ರೇಟು. ನಾನು ಬ್ಯಾಂಕು, ನಮ್ಮಮ್ಮ ನನ್ನ ಹತ್ರ ದುಡ್ಡು ಇಸ್ಕೊಂತಾರೆ, ಅದಕ್ಕೆ ಅವ್ರು ಕಮ್ಮಿನೇ ಇಟ್ಟಿರ್ತಾರೆ. ರಿವರ್ಸ್ ರೆಪೋ ರೇಟ್ ಈಸ್ ಆಲ್ವೇಸ್ ಲೆಸರ್ ದೆನ್ ದಿ ರೆಪೋ ರೇಟ್. ಬ್ಯಾಂಕಿಂದ ತಗೊಳ್ಳೋದು ಕಮ್ಮಿ ಇರುತ್ತೆ. ಈ ವಿಧನ ನೆನ್ಪಿಟ್ಕೊಳ್ಳಿ. RBI ರೆಪೋ ರೇಟ್ ಅಂತಂದ್ರೆ RBI ಬ್ಯಾಂಕ್ಗೆ ಕೊಡೋದು, ರಿವರ್ಸ್ ರೆಪೋ ರೇಟ್ ಅಂದ್ರೆ RBIಗೆ ಬ್ಯಾಂಕ್ ಕೊಡೋದು. ಅರ್ಥ ಆಗ್ತಿದೆಯಲ್ಲ? ನಮ್ಮಮ್ಮಂಗೆ ನಾನು ಕೊಟ್ರೆ ಅದು ರಿವರ್ಸ್ ರೆಪೋ, ನಮ್ಮಮ್ಮ ನನಗೆ ಕೊಟ್ರೆ ಅದು ರೆಪೋ. ಯಾಕೆಂದ್ರೆ ನಮ್ಮಮ್ಮ RBI, ನಾನು ಬ್ಯಾಂಕ್. ಹೋಪ್ಫುಲಿ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ದೆನ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಈ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅನ್ನೋದು ಇಂಟ್ರೊಡ್ಯೂಸ್ ಆಗಿದ್ದು ಯಾವಾಗ? 2011 ಇದು ನಿಮಗೆ ಗೊತ್ತಿರಬೇಕು. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಇಂಟ್ರೊಡ್ಯೂಸ್ ಆಗಿದ್ದು ನರಸಿಂಹನ್ ಕಮಿಟಿಯಲ್ಲಿ 2011. ನರಸಿಂಹನ್ ಕಮಿಟಿ ಇದು ಕೇಳಿದ್ರು ಕೇಳ್ಬೋದು. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಯಾವಾಗ, ಯಾವ ಕಮಿಟಿಯಲ್ಲಿ ಇದಾಯಿತು ಅಂತ ಹೇಳಿ. ಇದೇನಂತಂದ್ರೆ ಬ್ಯಾಂಕ್ಗಳಿಗೆ ತುರ್ತು ಸಂದರ್ಭದಲ್ಲಿ ತಮ್ಮ ನೆಟ್ ಡಿಮ್ಯಾಂಡ್ ಅಂಡ್ ಟೈಮ್ ಲಯಬಿಲಿಟಿಯ 1% ಓವರ್ ನೈಟ್ ಸಾಲ ಪಡೆಯುವ ಸೌಲಭ್ಯ. ಇದು ರೆಪೋ ರೇಟ್ಗಿಂತ ಜಾಸ್ತಿ ಇರುತ್ತೆ. ಇವಾಗ RBIಯಲ್ಲಿ ಬ್ಯಾಂಕ್ಗಳು ಸಾಲ ತಗೊಂತಾರೆ. RBIಯಲ್ಲಿ ಸಾಲನ ತಗೋತಾರೆ, ಕರೆಕ್ಟಾ? ಬಟ್ ಅಪ್ ಟು 1% ತನಕ ಸಮ್ಟೈಮ್ಸ್ ತಗೊಬೋದು, ಜಸ್ಟ್ ಓವರ್ ನೈಟ್ಗೆ. ಇಲ್ಲಿ ಏನು ಮಾಡುತ್ತೆ, ರೆಪೋ ರೇಟ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. ಯಾಕಂತಂದ್ರೆ ಈಗ ರೆಪೋ ರೇಟ್ 5% ಇರುತ್ತೆ, ಇದೇ ಎಕ್ಸಾಂಪಲ್ 2.5. ಯಾಕಂದ್ರೆ ಇದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಕೊಡುವಂಥದ್ದು, ಜಸ್ಟ್ ಫಾರ್ 1 ನೈಟ್ಗೆ. ನೆಕ್ಸ್ಟ್ ಡೇಗೆ ಇದು ಬ್ಯಾಂಕು ವಾಪಸ್ ಕಟ್ಟಬೇಕು. ಬ್ಯಾಂಕ್ ಇವಾಗ ಸಮ್ಟೈಮ್ಸ್ ಬ್ಯಾಂಕ್ರಪ್ಟ್ ಆಗುತ್ತೆ ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಬ್ಯಾಂಕು ಅವ್ರದ್ದು ನೆಟ್ ಡಿಮ್ಯಾಂಡ್ ಟೈಮ್ ಲಯಬಿಲಿಟಿದು 1% ಸಾಲನ RBI ಇಂದ ತಗೊಳ್ತಾರೆ ಫಾರ್ 1 ನೈಟ್ಗೆ. ಅದು ಏನಾಗುತ್ತೆ, ರೆಪೋ ರೇಟ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರೀತಾರೆ. ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದ್ರೆ ಬ್ಯಾಂಕ್ಗಳಿಗೆ ಎಮರ್ಜೆನ್ಸಿ ಇದ್ದಾಗ ಅವ್ರದ್ದು ನೆಟ್ ಡಿಮ್ಯಾಂಡ್ ಅಂಡ್ ಟೈಮ್ ಲಯಬಿಲಿಟಿದು 1% ತನಕ RBIಯಲ್ಲಿ ಅವರು ಸಾಲ ಪಡೀತಾರೆ, ಒಂದು ನೈಟ್ಗೆ, ಓವರ್ ನೈಟ್ಗೆ. ಅದು ರೆಪೋ ರೇಟ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಎಷ್ಟು? ಇದು ಫಿಕ್ಸ್ಡ್ 0.25 ಜಾಸ್ತಿ ಇರುತ್ತೆ. ಅದಕ್ಕೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರೀತಾರೆ. ಇದು 2011 RBI ಇಂಟ್ರೊಡ್ಯೂಸ್ ಮಾಡಿದ್ರು ಫೆಸಿಲಿಟಿನ. ಯಾವ ಕಮಿಟಿ ಕೊಟ್ಟದ್ದಂಥದ್ದು ಒಂದು ರೆಕಮೆಂಡೇಶನ್? ನರಸಿಂಹನ್ ಕಮಿಟಿ ಕೊಟ್ಟಂತಹ ಒಂದು ರೆಕಮೆಂಡೇಶನ್. ದಿಸ್ ಇಸ್ ಆಲ್ ಅಬೌಟ್ ದ ಕ್ವಾಂಟಿಟೇಟಿವ್ ಟೂಲ್ಸ್. ಇವಾಗ ಕ್ವಾಲಿಟೇಟಿವ್ ಟೂಲ್ಸ್ ಅಲ್ಲಿ ಏನು ಗೊತ್ತಾ, ಒಂಥರ ಹೆಂಗೆ ಅಂದರೆ ಸಾಲ ಕೊಟ್ಟವರು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋದು. ಮಾರ್ಜಿನ್ಸ್ ರಿಕ್ವೈರ್ಮೆಂಟ್. ನಿಮ್ಗೇನು ಅವಶ್ಯಕತೆ ಇದೆ ನಿಮಗೆ? ಈಗ ಫಾರ್ ಎಕ್ಸಾಂಪಲ್ ನಾನು ಸಾಲ ಮಾಡಿರ್ತೀನಿ ನಮ್ಮ ಅಮ್ಮಂಗೆ, ಅಮ್ಮ ನಂಗೆ 1 ಲಕ್ಷ ಕೊಡು ಅಂತ ಕೇಳ್ತೀನಿ. ನಮ್ಮಮ್ಮ RBI ಇಸ್ ಮೈ ಮದರ್, ಐ ಆಮ್ ಅ ಬ್ಯಾಂಕ್. ಈಗ 1 ಲಕ್ಷ ಸಾಲ ಕೊಡಮ್ಮ ಅಂತ ಕೇಳ್ತೀನಿ. ನಮ್ಮಮ್ಮ ಹೇಳುತ್ತೆ, ಓಕೆ ನಿಂದು ಆ ನೆಕ್ಲೆಸ್ ಇದೆಯಲ್ಲ ಅದನ್ನ ನನಗೆ ಕೊಟ್ಟಿರೋ, ನಾನು ಸಾಲ ಕೊಡ್ತೀನಿ. ಆ ಸಾಲದ ಮೌಲ್ಯ ಮತ್ತೆ ಆ ಭದ್ರತೆ ನಡುವಿನ ವ್ಯತ್ಯಾಸಕ್ಕೆ ಮಾರ್ಜಿನಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ತಾರೆ. ಆ ಮಾರ್ಜಿನಲ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅನ್ನುವಂತಹದನ್ನ ನಮಗೆ ಈ ಒಂದು ಕ್ವಾಲಿಟೇಟಿವ್ ಟೂಲ್ಸ್ ಅಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನಾನು 1 ಲಕ್ಷ ಇರುತ್ತೆ, ನನ್ನ ಚೈನ್ ಎಷ್ಟಿದೆ, ಒಂದು 40,000, ಒಂದು ಈಗಿನ ರೇಟಿಗೆ ಒಂದು 60,000 ಅನ್ಕೊಳ್ಳಿ, 60K. ಹೋಪ್ಫುಲಿ ನಾವು ಹಿಂಗೆ ಅರ್ಥ ಮಾಡ್ಕೊಂಡ್ರೇನೆ ನಮ್ಗೆ ಓದಕ್ಕಾಗದು. ನಾನು 1 ಲಕ್ಷ ನಮ್ಮ ಅಮ್ಮನ ಹತ್ರ ಇಸ್ಕೊಂತೀನಿ, ಬಟ್ ಇದ್ರ ಬೆಲೆ ಒಂದು 60,000 ಅನ್ಕೊಳ್ಳಿ, ಇನ್ನು 40,000 ಪೆಂಡಿಂಗು. ಇದು ಮಾರ್ಜಿನಲ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅನ್ನುವಂತಹ ಒಂದು ಭದ್ರತೆ. ನಾನು ಕೊಟ್ಟಿರೋ ಭದ್ರತೆ ಎಷ್ಟು? 60,000. ನಮ್ಮ ಅಮ್ಮ ಕೊಟ್ಟಿರೋ ಸಾಲ ಎಷ್ಟು? 1 ಲಕ್ಷ. ಅದ್ರ ಮಧ್ಯ ಇರುವಂತಹ ಒಂದು ಬ್ಯಾಲೆನ್ಸ್ ಎಷ್ಟು? 40,000. ಇದನ್ನ ಕ್ವಾಲಿಟೇಟಿವ್ ಮೆಷರ್ಸ್ ಅಲ್ಲಿ ನಾವು ಕಂಡುಹಿಡಿತಾರೆ. ಯಾರು? ಬ್ಯಾಂಕ್ ಅರ್ಥ ಮಾಡ್ಕೊಳುತ್ತೆ. ಓಕೆ, ಅದಕ್ಕೆ ಏನು ಹೇಳುತ್ತೆ ಅಂತಂದ್ರೆ, ಇಫ್ RBI ವಾಂಟ್ಸ್ ಟು ಕಂಟ್ರೋಲ್ ದ ಫ್ಲೋ ಆಫ್ ಕ್ರೆಡಿಟ್, ಅವ್ರು ಏನು ಮಾಡ್ತಾರೆ, ಹೈ ಮಾರ್ಜಿನ್ನ ಇಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಲೋನು ಕಮ್ಮಿ ಆಗುತ್ತೆ. ನಮ್ಮಮ್ಮ ಹೇಳುತ್ತೆ, ನೀನು ಕೊಟ್ಟಿರೋದೇ 60,000, ನಾನು ಹಿಂಗೆ 40,000 ರೂಪಾಯಿ ಕೊಡ್ತೀನಿ ಅಂತ. ಈ ಒಂದು ಇದರಲ್ಲಿ ಈ 20,000 ಮಾರ್ಜಿನ್ ರಿಕ್ವೈರ್ಮೆಂಟ್. ಅವಾಗ ಏನಾಗುತ್ತೆ ಅಂದರೆ ಸಾಲ ತಗೊಳ್ಳೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಕ್ವಾಲಿಟೇಟಿವ್ ಟೂಲ್ಗೂ ಮತ್ತು ಕ್ವಾಂಟಿಟೇಟಿವ್ಗೂ ಹೆಂಗೆ. ಕ್ವಾಂಟಿಟೇಟಿವ್ ಜಾಸ್ತಿ ರೇಟ್ನ ಜಾಸ್ತಿ ಮಾಡಿಬಿಟ್ಟು ಮಾನಿಟರಿ ಟೂಲ್ಸ್ನ ಮನಿ ಸಪ್ಲೈನ ಇದು ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕ. ಈಗ ಓಕೆ, ಬ್ಯಾಂಕ್ ಹತ್ರ 1 ಲಕ್ಷ ಕ್ಯಾಲಿಬರ್ ಇದೆ ಕೊಡುವಂಥದ್ದು, ನಾನು 1 ಲಕ್ಷ ಫುಲ್ ಕೊಟ್ಬಿಟ್ರೆ ಲಾಸ್ ಆದರೆ ಅಂತೇಳಿ 80,000 ಸಾಲ ಕೊಡ್ತಾರೆ. ಅವ್ರು ಇವಾಗ 1 ಲಕ್ಷದ ಭದ್ರತೆ ಕೊಟ್ಟರೆ 80,000 ಸಾಲ ಸಿಗುತ್ತೆ. ಆ ಒಂದು, ಬಟ್ ಇವರು ಫಿಕ್ಸ್ ಹೈ ಮತ್ತು ಕಮ್ಮಿ ಮಾಡ್ಬೋದು ಟು ಮೇಂಟೈನ್ ದ
ಮಾನಿಟರಿ ಪಾಲಿಸಿ ಅಥವಾ ಹಣಕಾಸನ್ನ ಮಾರ್ಕೆಟಲ್ಲಿ ಮೇಂಟೈನ್ ಮಾಡಬೇಕಂದ್ರೆ ಇವರು ಮೇಲೆ ಕೆಳಗೆ ಮಾಡಬಹುದು. ನೆಕ್ಸ್ಟ್, ಗ್ರಾಹಕ ಸಾಲ ನಿಯಂತ್ರಣ, ಕನ್ಸ್ಯೂಮರ್ ಕ್ರೆಡಿಟ್ ರೆಗ್ಯುಲೇಷನ್, ಕಂತುಗಳು ನೀಡುವ ಮೂಲಕ ಸಾಲದ ಮೇಲಿನ ಇನ್ಕ್ರೀಸಿಂಗ್ ದ ಡೌನ್ ಪೇಮೆಂಟ್ ಅಥವಾ ರೆಡ್ಯೂಸಿಂಗ್ ದ ನಂಬರ್ ಆಫ್ ದಿ ಇನ್ಸ್ಟಾಲ್ಮೆಂಟ್. ಅವಾಗ ಏನಾಗುತ್ತೆ ಅಂದ್ರೆ, ಕ್ರೆಡಿಟ್ ಇವಾಗ ಕೊಟ್ಟಿದ್ದೀರಾ, ನಂಗೆ ತಗೊಳ್ಳಿ. ಕ್ರೆಡಿಟ್ ಮೇಡ್ ಅವೈಲೇಬಲ್ ಫಾರ್ ಕಮರ್ಷಿಯಲ್ ಬ್ಯಾಂಕ್ಸ್ ಫಾರ್ ದ ಪರ್ಚೇಸ್ ಆಫ್ ದಿ ಕನ್ಸ್ಯೂಮರ್ ಡ್ಯೂರೇಬಲ್ ನೌನ್ ಆಸ್ ಅ ಕ್ರೆಡಿಟ್. ಗ್ರಾಹಕ ಇವಾಗ ಫಾರ್ ಎಕ್ಸಾಂಪಲ್ ನಾನು ಐಫೋನ್ನ ಲೋನ್ ಮಾಡಿ ತಗೊಂಡೆ ಅನ್ಕೊಳ್ಳಿ. ಐಫೋನ್ ಇದು ಎಕ್ಸಾಂಪಲ್. ನಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡಿರ್ತೀನಿ, ಅಮ್ಮ ಐಫೋನ್ ಕೊಡ್ಸಿರ್ತಾರೆ, ಅಮ್ಮ ಹೇಳ್ತಾರೆ ನೀನೇ EMI ಕಟ್ಕೊಂಡು ಹೋಗಿ RBI. ಬಟ್ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಗ್ರಾಹಕರ ಮೇಲೆ ಕಂತುಗಳನ್ನ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 10 ತಿಂಗಳು 10 ಮಂತ್ಸ್ ಕಟ್ಟೋ ಲೋನ್ನ 5 ಮಂತ್ಸ್ ಅಲ್ಲಿ ಕಟ್ಟು ಅನ್ನೋದು. ಅವಾಗ ಏನಾಗುತ್ತೆ, ನಮ್ದು ಪೇಮೆಂಟು ಇನ್ಸ್ಟಾಲ್ಮೆಂಟು ಕಮ್ಮಿ ಆದಾಗ ಡೌನ್ ಪೇಮೆಂಟ್ ಜಾಸ್ತಿ ಆಗುತ್ತೆ. ಸೊ ಈ ತರನೂ ಕೂಡ ಒಂದು ಹಣಕಾಸು ನೀತಿನ ಕ್ವಾಲಿಟೇಟಿವ್ ಅಲ್ಲ ಕ್ವಾಲಿಟೇಟಿವ್ ಟೂಲ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಬಹುದು. ದೆನ್ ಮಾರಲ್ ಸುಸೈನ್, ವೆರಿ ಈಗ ನಮಗೆ ತುಂಬ ನಮ್ಮ ಮನೇಲಿ ಮಾರಲ್ ಸುಸೈಡ್ ನಡೆಯುತ್ತೆ. ಐ ಆಲ್ವೇಸ್ ಫೀಲ್ ಮಾರಲ್ ಸುಸೈಡ್ ಅಂತಾನೆ ನಾನು ನೆನ್ಪಿಟ್ಕೊಂಡಿದ್ದು ಕೂಡ. ಏನ್ ಗೊತ್ತಾ, ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ಟು ಅವ್ರು ಹೇಳೋ ತರ ನಮ್ಗೆ ಮನವೊಲಿಸೋದು. ನಮ್ಮಮ್ಮ, ನನ್ನ ಮಾತು ಕೇಳಲ್ವಾ ನೀನು ಕೇಳ್ತೀಯ ಅಲ್ವಾ ಮಗ ನಾನು ಹೇಳಿದ್ದನ್ನ ಅಂತ. ನಂಗೆ ನಮ್ಮಮ್ಮ RBI, ನಾನು ಬ್ಯಾಂಕು, ನಂಗೆ ಹೇಳೋದು ನಾನು ಹೇಳಿದ ಮಾತು ಕೇಳಲ್ವಾ ನೀನು, ನಾನು ಕೊಡೋದು ರೆಗ್ಯುಲೇಷನ್ ನಿಂಗೆ ಕರೆಕ್ಟಾಗೇ ಇರುತ್ತಲ್ವಾ ಅಂತ RBI ಬ್ಯಾಂಕ್ಗಳಿಗೆ ಹೇಳಿ ನೈತಿಕತೆಯಿಂದ ಮನವೊಲಿಸೋದು. ಒಂಥರ ಮಾರಲ್ ಸುಸೈಡ್ ಅದು. ಇದನ್ನ ನನಗೆ ಒಬ್ರು ಸರ್ ಹೆಂಗ್ ನೆನ್ಪಿಟ್ಕೊಳ್ಳೋದು ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಅಂದಾಗ ಹಿ ಎಕ್ಸ್ಪ್ಲೈನ್ಡ್ ದ ಸೇಮ್ ವರ್ಡ್ಸ್, ಮಾರಲ್ ಸುಸೈಡ್ ಮಾಡ್ದಂಗೆ ಅದು. ಅವಾಗ ಏನಾಗುತ್ತೆ ಅಂದ್ರೆ, RBI ಇಷ್ಟು ಹೇಳ್ತಿದ್ಯಲ್ಲ, ಅಯ್ಯೋ ನಮ್ಮಮ್ಮ ನಾನು ಒಳ್ಳೇದಕ್ಕೆ ಹೇಳುತ್ತಲ್ವಾ ಅಂತ, ಬ್ಯಾಂಕ್ಸು ಅಯ್ಯೋ RBI ನಾನು ಒಳ್ಳೇದಕ್ಕೆ ಹೇಳುತ್ತಲ್ವಾ ಅಂತ ದೇ ವಿಲ್ ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಿ RBI. ಡೈರೆಕ್ಟ್ ಆಕ್ಷನ್, ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಂತೂ ಡೈರೆಕ್ಟ್ ಆಕ್ಷನ್ಸ್. ಇಫ್ ಯು ಡೋಂಟ್ ಲಿಸನ್ ಟು ಮೀ, ದಿಸ್ ವಿಲ್ ಬಿ ಯುವರ್ ಏನಂತಾರೆ ಪನಿಷ್ಮೆಂಟ್. ಈ ಮಂತ್ ನಿಂಗೆ ಪಾಕೆಟ್ ಮನಿ ಹಾಕಲ್ಲ, ನಾವ್ ಹೇಳಿದ್ ಕೇಳಿಲ್ಲ ಅಂದ್ರೆ. ಡೈರೆಕ್ಟ್ ಆಗಿ ಸೇಮ್ ವೇ ಇಲ್ಲೂ ಅಷ್ಟೇ, ಬ್ಯಾಂಕಿಗೆ ನಾವು ದಂಡ ಹಾಕ್ತಿವಿ, ಅಥವಾ ನಿಮ್ಗೆ ಏನಾದ್ರು ಇವಾಗ ಫಾರ್ ಎಕ್ಸಾಂಪಲ್ RBI ಎಲ್ಲಾ ರೀತಿನೂ ಪರ್ಮಿಷನ್ ಕೊಡ್ಬೋದು ಅಥವಾ ತೆಗೆದು ಹಾಕ್ಬೋದು. ಅಥವಾ ಭಾರಿ ದಂಡ ಹಾಕಿದ್ರೆ ಎಲ್ಲಿ ಕಟ್ತಾರೆ, ದಂಡ ಕಟ್ಟಕ್ಕಾಗತ್ತಾ RBIದು? ಸೊ ಹೆದರ್ಸ್ಬಿಡೋದು. RBI ಟೇಕ್ ಡೈರೆಕ್ಟ್ ಆಕ್ಷನ್, ನಿಮ್ಗೆ ಇದನ್ನ ಫಾಲೋ ಮಾಡಕ್ಕಾಗಲ್ವಾ, ಇಷ್ಟು ಪೇ ಮಾಡಿ ನೀವು ದಂಡ. ಅಥವಾ ಇನ್ನೂ ಮ್ಯಾಕ್ಸಿಮಮ್ ಅಂತಂದ್ರೆ ನಿರ್ಬಂಧ, ನಿಮ್ದು ಬ್ಯಾಂಕ್ನ ಇದೇ ಮಾಡ್ಬಿಡ್ತೀವಿ. ಕೆಲವು ಬ್ಯಾಂಕ್ಸ್ ಎಲ್ಲ ಹೋಗುತ್ತಲ್ವಾ, ಅವರು ಕರೆಕ್ಟಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಈವನ್ ಸ್ಕೂಲ್ಸ್ ಅಲ್ಲೂ ಹಂಗೆ ಅಲ್ವಾ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ TC ಕೊಟ್ಟು ಕಳಿಸೋದು. ಸೇಮ್ ವೇ ಇಲ್ಲೂ ಕೂಡ ಡೈರೆಕ್ಟ್ ಆಕ್ಷನ್ಸ್ ಕ್ವಾಂಟಿಟೇಟಿವ್ ಅಲ್ಲಿ ಬರುತ್ತೆ ಟೂಲ್ಸ್ ಅಲ್ಲಿ. ದೆನ್ ರೇಷನಿಂಗ್ ದ ಕ್ರೆಡಿಟ್, ಸಾಲದ ಪಡಿತರ ಅಥವಾ ಗರಿಷ್ಠ ಮಿತಿಯನ್ನು ನಿಗದಿಗೊಳಿಸು. ಫಾರ್ ಎಕ್ಸಾಂಪಲ್ ಇವಾಗ ಸೀಲಿಂಗ್ ಹಾಕ್ಬಿಡೋದು, ಒಂದು ಸೀಲಿಂಗ್ ಹಾಕೋದು, ನಿಮಗೆ 500 crores ಜಾಸ್ತಿ ನಾನು ಕೊಡಲ್ಲ ಸಾಲ, ಅಥವಾ 50 crores ಜಾಸ್ತಿ ಸಾಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಕ್ರೆಡಿಟ್ನ ರ್ಯಾಷನಿಂಗ್ ದಿ ಕ್ರೆಡಿಟ್ ಆರ್ ಕ್ರೆಡಿಟ್ ಸೀಲಿಂಗ್ ಮಾಡೋದು. ದೆನ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್. ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇವಾಗ 40% ಪ್ರಿಯಾರಿಟಿ ಸೆಕ್ಟರಿಗೆ ಕೊಡಬೇಕು ಅಂದರೆ ಅದು ಅಗ್ರಿಕಲ್ಚರ್ ಆಗಿರ್ಬೋದು, MSME ಆಗಿರ್ಬೋದು, ವುಮನ್ ಎಂಟರ್ಪ್ರಿಯರಿಗೆ, ಈ ಥರ ಅದನ್ನ ಆದ್ಯತೆಯಾಗಿ ಒಂದು ಪ್ರಿಯಾರಿಟಿನ ಏನು ಮಾಡ್ತಾರೆ RBI ಪ್ರಿಸ್ಕ್ರೈಬ್ ಮಾಡುತ್ತೆ. ನೀವು ಅಗ್ರಿಕಲ್ಚರ್ಗೆ ಮತ್ತು ಮೈಕ್ರೋಸ್ MSMEಗೆ, ಪುವರ್ ಪೀಪಲ್ಗೆ ಹೌಸ್ ಮಾಡೋಕ್ಕೆ ಇಷ್ಟು ಕೊಡಲೇಬೇಕು. ಸೊ ದಟ್ ಏನಾಗುತ್ತೆ ಅಂತಂದರೆ ಎಕಾನಮಿ ಚೆನ್ನಾಗಿರುತ್ತೆ. ಜೊತೆಗೆ ಈಗ ಒಂದ್ ಕಡೆ ವಾಲೋದಿಲ್ಲ. ಇವಾಗ ಕೆಲವು ದೊಡ್ಡ ದೊಡ್ಡ ಬ್ಯಾಂಕ್ಗಳೆಲ್ಲ ಹೆಂಗೆ ಅಂದರೆ ಇಂಡಸ್ಟ್ರಿಯಲಿಸ್ಟಿಗೆ ಕೊಟ್ಬಿಡ್ತಾರೆ. ICICI ಬ್ಯಾಂಕ್ ಒಂದು ಸ್ಕ್ಯಾಮ್ ಆಗಿತ್ತು, ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅನ್ಸುತ್ತೆ. ಇಷ್ಟು ಅವ್ರಿಗೆ ಗೊತ್ತಿರೋರಿಗೆ ಕೊಟ್ಕೊಂಡು, ಬಟ್ 40% ಆಫ್ ದ ಅಮೌಂಟು ಇದು ಪಕ್ಕ ಫಿಕ್ಸ್. ಇವಾಗ ಪ್ರಿಯಾರಿಟಿ ಲೆಂಡಿಂಗ್ ಅದರಲ್ಲಿ ಎಸ್ಪೆಷಲಿ RRB ಬ್ಯಾಂಕ್ಸ್ ಅಂತೂ 75% ಕೊಡಬೇಕಾಗುತ್ತೆ. ಹಾಗೆ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾವು ಒಂದು ಪರ್ಟಿಕ್ಯುಲರ್ ಫಿಕ್ಸ್ ಮಾಡಿದ್ರೆ ಇಂಥವ್ರಿಗೆ ಕೊಡ್ಬೇಕಂತ. ಅವಾಗಲೂ ಕೂಡ ಹಣಕಾಸು ಅಥವಾ ಎಕಾನಮಿಯಲ್ಲಿ ಮಾನಿಟರಿ ಅಥವಾ ಮನಿ ಸಪ್ಲೈನ ಕಂಟ್ರೋಲ್ ಮಾಡಬಹುದು. ಸೊ ಹೋಪ್ಫುಲಿ ಯು ಅಂಡರ್ಸ್ಟುಡ್ ಅನ್ಸುತ್ತೆ. ಐ ಟ್ರೈಡ್ ಮೈ ಬೆಸ್ಟ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಆಸ್ ಐ ಕನ್ಸಿಡರ್ ಮೈ ಮದರ್ ಈಸ್ ಮೈ RBI ಆ್ಯಂಡ್ ಐ ಆಮ್ ಹರ್ ಬ್ಯಾಂಕ್ ಆ್ಯಂಡ್ ದಟ್ ವರ್ಕ್ಸ್ ದ ಸೇಮ್ ವೇ. It is like that. And ನೀವು ಹಂಗೆ, I know that 99% of the daughters are son are banks and their parents are RBI because they control us. So ಈ ಥರನೇ ಕಾನ್ಸೆಪ್ಟ್ನ ಓದಿ, ಲರ್ನಿಂಗ್ ಇಸ್ ಫನ್ ಆ್ಯಕ್ಚುಲಿ. ಆ್ಯಂಡ್ ಐ ಆಮ್ ಲರ್ನಿಂಗ್ ಮೋರ್ ಥಿಂಗ್ಸ್. ಯಾಕಂದರೆ ಈ ಥರ ನಾನು ಎಕ್ಸಾಮಿಗೂ ಕೂಡ ಹಿಂಗೆ ಓದಿ ಅರ್ಥ ಮಾಡ್ಕೊಂಡಿರಲಿಲ್ಲ.
ಬಿಕಾಸ್ ನನಗೆ ಈ ಟಾಪಿಕ್ ಆಲ್ವೇಸ್ ನನಗೆ ಟಫ್ ಅನಿಸ್ತಾ ಇತ್ತು. ಅದಕ್ಕೆ ನಾನು ಇದನ್ನ ಸ್ವಲ್ಪ ಡೀಟೇಲಿಂಗ್ ಆಗಿ ಓದಿ ಐ ಟುಕ್ ಟೈಮ್ ಅಂಡ್ ಐ ಮೇಡ್ ಸಮ್ ಸ್ಟೋರೀಸ್ ನಿಮ್ಗೆ ಅರ್ಥ ಆಗೋ ಥರ. ಯಾಕಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದು ಯಾರು ಎಕಾನಮಿ ಓದಿರಲ್ಲ ಅವರಿಗೆ ಸ್ವಲ್ಪ ಈ ಪಾರ್ಟ್ ಇಟ್ಸ್ ನಾಟ್ ಈಸಿ, ಆಸ್ ಐ ಫೆಲ್ಟ್ ದ್ಯಾಟ್. ಐ ಟ್ರೈಡ್ ಮೈ ಬೆಸ್ಟ್. ಆ್ಯಂಡ್ ನಿಮಗೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರಿಗೆ ಅವಶ್ಯಕತೆ ಇದೆ, ಯಾರ್ಯಾರಿಗಿದು ಈ ಥರ ವಿಡಿಯೋ ಅರ್ಥ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ನಮ್ಮದು ಮೋಟೋನು ಅದೇ, ಶೇರಿಂಗ್ ಇಸ್ ಕೇರಿಂಗ್. ಆ್ಯಂಡ್ ಯಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ